ಕೃಷ್ಣಮೇಘಃ ಕೃಪಾದೃಷ್ಟಿವೃಷ್ಟ್ಯಾ ಪುಷ್ಣಾತು ಮಾಮಪಿ ಶ್ರೀಶಾದಿದೇವತಾರಂಭಾಂ ಶ್ರೀಮನ್ಮಧ್ವಸುಮಧ್ಯಮಾಂ ಸಾಕ್ಷಾನ್ಮದ್ಗುರುಪರ್ಯಂತಾಂ ವಂದೇ ಗುರುಪರಂಪರಾಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೇವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮಃ ಅತ್ಯಂತ ದಯಾಲವೇ. ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತ ವೃತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಂ ಅವಾಪ. ಶ್ರೀಮಧ್ವ ಸನ್ಮತ ಪಯೋನಿಧಿ ಪೂರ್ಣಚಂದ್ರಃ ಶ್ರೀ ವಿಷ್ಣುತೀರ್ಥ ಮುನಿರಾಟ್ ಮುದಮಾತನೋತು. ಶ್ರೀಮದ್ ಆಚಾರ್ಯರು ರಚನೆ ಮಾಡಿದಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯದ 12ನೇ ಅಧ್ಯಾಯದಲ್ಲಿ ಭೀಮಸೇನ ದೇವರ ಜನನದ ಬಗ್ಗೆ ನಾವು ನೋಡಿದ್ದೇವೆ. ಎಲ್ಲ ವಿದ್ಯೆಗಳ ಸಾಕಾರ ಮೂರ್ತಿಯಾಗಿ ಪರಿಪೂರ್ಣವಾಗಿರತಕ್ಕಂತಹ ಜ್ಞಾನವುಳ್ಳವರಾಗಿ ತನ್ನ ಆ ಎಲ್ಲ ಬಗೆಯ ಶಕ್ತಿಗೆ ಭಗವಂತನೇ ಒಡೆಯನಾಗಿದ್ದಾನೆ ಎಂಬುದಾಗಿ ಅವನನ್ನೇ ಸದಾ ಚಿಂತನೆ ಮಾಡ್ತಾ ಇರತಕ್ಕಂತಹ ಆ ಭೀಮಸೇನ ದೇವರ ಆ ಹೆಸರಿನಲ್ಲೇ ಅವರು ಪರಿಪೂರ್ಣ ಜ್ಞಾನಿಗಳು, ಹಾಗೆ ಭಗವಂತನ ಸ್ವಾಮಿತ್ವವನ್ನು ಸದಾ ಚಿಂತನೆ ಮಾಡುವವರು ಎಂಬ ವಿಶಿಷ್ಟವಾದ ಅರ್ಥವನ್ನು ಅವರ ಹೆಸರಿನಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದರೆ ಯಾವ ರೀತಿಯಾಗಿರ್ತಕ್ಕಂತಹ ಜ್ಞಾನ ಭೀಮಸೇನ ದೇವರಲ್ಲಿದೆ ಅದರ ಬಗ್ಗೆ ಹಿಂದೆ ಶ್ರೀಮದ್ ಆಚಾರ್ಯರೇ 2ನೇ ಅಧ್ಯಾಯದಲ್ಲಿ ಮಹಾಭಾರತದ ಸಾರವನ್ನು ತಿಳಿಸುವಾಗ ಒಬ್ಬೊಬ್ಬ ಆ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಪರಿಚಯಿಸಿಕೊಡುವಾಗ ಭೀಮಸೇನ ದೇವರ ಬಗ್ಗೆ ಹೇಳ್ತಾ ಇದ್ದಾರೆ. ತತ್ವಜ್ಞಾನೇ ವಿಷ್ಣು ಭಕ್ತೌ ಧೈರ್ಯೇ ಸ್ಥೈರ್ಯೇ ಪರಾಕ್ರಮೆ ವೇಗೇ ಚ ಲಾಘವೇ ಚೈವ ಪ್ರಲಾಪಸ್ಯ ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇ ಚ ಬಲೇಪಿ ಚ. ಇಲ್ಲಿ ಭೀಮ ಅನ್ನುವ ಶಬ್ದದಿಂದ ಎಲ್ಲ ವಿದ್ಯೆಗಳನ್ನು ಧರಿಸಿದವರು, ವಿದ್ಯೆಯನ್ನು ಪರಿಪೂರ್ಣವಾಗಿ ಹೊಂದಿದವರು ಎಂಬತಕ್ಕಂತಹ ಈ ಒಂದು ಮಾತಿನ ವಿವರಣೆಯನ್ನೇ ಆರಂಭದಲ್ಲಿ ಶ್ರೀಮದ್ ಆಚಾರ್ಯರು ನೀಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಭೀಮಸೇನ ದೇವರಲ್ಲಿ ಕಾಣುವ ಆ ಅದ್ಭುತವಾದಂತಹ ವಿಶಿಷ್ಟವಾದ ಗುಣ ಅಂತಂದರೆ ಅದು ತತ್ವಜ್ಞಾನಿ, ಪರಿಪೂರ್ಣವಾಗಿರತಕ್ಕಂತಹ ಜ್ಞಾನ. ತತ್ವಜ್ಞಾನಿಗಳಲ್ಲಿ ಭೀಮಸೇನ ದೇವರೇ ಅಗ್ರಗಣ್ಯರಾಗಿದ್ದರೂ ಆ ಕಾಲದಲ್ಲಿ ಅವರಿಗೆ ಸರಿಸಾಟಿಯಾಗಬಲ್ಲ ಮತ್ತೊಬ್ಬ ಆ ತತ್ವಜ್ಞಾನಿಯೇ ಇರಲಿಲ್ಲ. ಯಾವ ಕಾಲದಲ್ಲೂ ಕೂಡ ಅಂತಹ ತತ್ವಜ್ಞಾನಿ ಮತ್ತೆ ಹುಟ್ಟಲೇ ಇಲ್ಲ. ಆದ್ದರಿಂದ ತತ್ವ ಅಂದರೆ ಪರತತ್ವವೆನಿಸಿದ ಭಗವಂತ. ಅಂತಹ ಭಗವಂತನ ಬಗ್ಗೆ ಸರಿಯಾಗಿರ್ತಕ್ಕಂತಹ ತಿಳುವಳಿಕೆಯನ್ನು ಆ ಭೀಮಸೇನ ದೇವರಲ್ಲಿ ನಾವು ಕಾಣಬಹುದಾಗಿದೆ. ಅದನ್ನು ಬಿಟ್ಟರೆ ಉಳಿದ ದೇವತೆಗಳಲ್ಲೆಲ್ಲ ಒಂದಲ್ಲ ಒಂದು ಸಂದರ್ಭದಲ್ಲಿ ಭಗವಂತನ ಬಗ್ಗೆ ವಿಪರೀತ ಜ್ಞಾನ, ಅಜ್ಞಾನ, ಮಿಥ್ಯಾಜ್ಞಾನ ಇವುಗಳೆಲ್ಲ ಬಂದಿರತಕ್ಕಂತಹದ್ದನ್ನು ನಾವು ಕಾಣ್ತಾ ಇದ್ದೇವೆ. 5ನೇ ಕಕ್ಷೆಯಲ್ಲಿ ಬರತಕ್ಕಂತಹ ಗರುಡಶೇಷ ರುದ್ರಾದಿಗಳೆಲ್ಲ ಕಲಿಯ ಆವೇಶಕ್ಕೆ ಒಳಗಾಗಿ ಭಗವಂತನ ಬಗ್ಗೆ ಅವರು ಅನ್ಯಥಾ ಭಾವನೆಯನ್ನು ಪಡೆದಿರತಕ್ಕಂಥವರಾಗಿದ್ದಾರೆ. ಆದರೆ ಆ ಬಗೆಯ ಆ ಲೋಪ ಅದು ಭೀಮಸೇನ ದೇವರಲ್ಲಿ ಕಾಣುವುದಕ್ಕೆ ಅದು ಎಂದಿಗೂ ಕೂಡ ಸಾಧ್ಯ ಇಲ್ಲ. ಶೇಷದೇವರಿಗೆ ಒಮ್ಮೆ ಅಹಂಕಾರ ಬಂದು ತಾನೇ ಶ್ರೇಷ್ಠ ವಾಯುವಿಗಿಂತ ಎಂಬ ಭಾವನೆ ಬಂದು ಅನಂತರದಲ್ಲಿ ಆ ವಾಯುದೇವರ ಬಲದ ಪ್ರದರ್ಶನವಾದಾಗ ಸೋತು ಶರಣರಾಗಿ ಅನಂತರದಲ್ಲಿ ಆ ಸೋಲನ್ನು ಒಪ್ಪಿಕೊಂಡಿದ್ದಾರೆ. ಆದ್ದರಿಂದ ದೇವರ ಬಗ್ಗೆ, ವಾಯುದೇವರ ಬಗ್ಗೆ ತಪ್ಪಾದ ತಿಳುವಳಿಕೆಯನ್ನು ಪಡೆಯತಕ್ಕಂಥದ್ದು ಆ ಶೇಷದೇವರಲ್ಲೂ ಕೂಡ ಕಂಡು ಬಂದಿದೆ. ಅದೇ ರೀತಿಯಾಗಿ ರುದ್ರದೇವರು ರಾವಣನ ಸಂಹಾರವಾದ ನಂತರದಲ್ಲಿ ನನ್ನ ಅಪ್ಪಟ ಭಕ್ತನಾದಂತಹ ಶಿಷ್ಯನಾದ ರಾವಣನನ್ನ ಶ್ರೀರಾಮಚಂದ್ರ ಕೊಂದಿದ್ದಾನೆ, ಆದ್ದರಿಂದ ಅವನನ್ನ ಒಮ್ಮೆ ಯುದ್ಧದಲ್ಲಿ ನೋಡಿಬಿಡ್ತೇನೆ ಅಂತ ಆ ರಾಮದೇವರನ್ನೇ ಯುದ್ಧಕ್ಕೆ ಆಹ್ವಾನ ಮಾಡಿ ರುದ್ರದೇವರು ತಮ್ಮ ಕೈಯಲ್ಲಿ ಪಿನಾಕಿ ಎಂಬತಕ್ಕಂತಹ ಆ ಧನಸ್ಸನ್ನು ಹಿಡಿದುಕೊಂಡು ಆ ರಣಾಂಗಣದಲ್ಲಿ ರಾಮದೇವರನ್ನು ಎದುರಿಸುವುದಕ್ಕೆ ನಿಂತು ಬಿಡ್ತಾರೆ. ಆವಾಗ ಸರಿ ಆಯಿತು, ಯುದ್ಧ ಮಾಡೋಣ ಅಂತ ಆ ರಾಮದೇವರು ಆ ತಮ್ಮ ಬಿಲ್ಲಿನ ಹಗ್ಗವನ್ನು ಒಮ್ಮೆ ಎಳೆದಾಗ ಅದರಿಂದ ಇಡೀ ಭೂಮಿಯ ಅಲ್ಲೋಲ ಕಲ್ಲೋಲವಾಗಿ ಅದರಿಂದ ರುದ್ರದೇವರು ಕೂಡ ಕೆಳಗಡೆ ಬಿದ್ದು ಬಿಡುತ್ತಾರೆ. ಅನಂತರದಲ್ಲಿ ಜ್ಞಾನೋದಯವಾಗಿ ತಪ್ಪು ಮಾಡಿದೆ ಕ್ಷಮಿಸುವಂತ ಇದ್ದಾರೆ. ಇನ್ನು ಗರುಡದೇವರು ಸದಾ ಭಗವಂತನನ್ನು ನನ್ನ ಹೆಗಲ ಮೇಲೆ ಹೊತ್ಕೊಳ್ಳುವ ನನಗಿಂತ ದೊಡ್ಡ ಧನ್ಯರು ಮಾನ್ಯರು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಆದ್ದರಿಂದ ನಾನೇ ಈ ಥರ ಎಲ್ಲ ಇಂದ್ರಾದಿ ದೇವತೆಗಳಿಗಿಂತ ಪರಮ ಶ್ರೇಷ್ಠನಾಗಿದ್ದೇನೆ ಎನ್ನುವ ಭಾವನೆ ಗರುಡದೇವರಲ್ಲಿ ಬಂದಾಗ ಆವಾಗ ಭಗವಂತ ಗರುಡನ ಒಳಗಡೆ ಇರುವ ತನ್ನ ವಿಭೂತಿ ರೂಪವನ್ನು ಕಣ್ಮರೆಯಾಗಿಸಿಬಿಟ್ಟ. ಆವಾಗ ಆ ಗರುಡನ ಮೇಲೆ
ಹದ್ದುಗಳು, ಆ ಕಾಗೆಗಳ ಗುಂಪು ಆಕ್ರಮಣ ಮಾಡಿತು. ಅದರಿಂದಾಗಿ ಆ ಒಬ್ಬ ಗರುಡ ಆ ಕಾಗೆಗಳ ಆಕ್ರಮಣವನ್ನು ತಾಳಲಾರದೆ ಧರಾಶಾಯಿಯಾಗಿ ಕೆಳಗಡೆ ಅವನ ಮಲೆಗೆ ಬಿಟ್ಟ. ಅನಂತರದಲ್ಲಿ ಜ್ಞಾನೋದಯವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಆಮೇಲೆ ಅವನಿಗೆ ಭಗವದ್ ಅನುಗ್ರಹವಾಗಿದೆ. ಹೀಗೆ ಗರುಡಶೇಷಾದಿಗಳೆಲ್ಲರೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಭಗವಂತನ ಬಗ್ಗೆ ಅವರು ವಿಪರೀತ ಅಜ್ಞಾನವನ್ನು ಪಡೆದದ್ದಿದೆ. ಆದರೆ ಭೀಮಸೇನ ದೇವರ ಬಗ್ಗೆ ಹೇಳುವಾಗ ತತ್ವಜ್ಞಾನೇ, ಯಾವ ಸಂದರ್ಭದಲ್ಲೂ ಕೂಡ ಅವರಿಗೆ ಭಗವಂತನ ಬಗ್ಗೆ ಆ ವಿಮುಖತೆ, ಅವನ ಬಗ್ಗೆ ವಿಪರೀತ ಜ್ಞಾನ ಬಂದದ್ದಿಲ್ಲವೇ ಇಲ್ಲ. ರಾಮಾವತಾರದಲ್ಲಿ ರಾಮಲಕ್ಷ್ಮಣರು ಕಿಷ್ಕಿಂಧೆಗೆ ಬಂದಾಗ ಆ ಸಂದರ್ಭದಲ್ಲಿ ಸುಗ್ರೀವಾದಿಗಳೆಲ್ಲ ಹೆದರಿ ಓಡಿ ಹೋದಾಗ ಹನುಮಂತ ದೇವರೊಬ್ಬರೇ ಆ ರಾಮಲಕ್ಷ್ಮಣರನ್ನು ಎದುರಿಸಿ ಅವರ ಜೊತೆಗೆ ಮಾತನಾಡಿ ಅವರನ್ನು ನೇರವಾಗಿ ಸುಗ್ರೀವನ ಬಳಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಆ ಪರಿಪೂರ್ಣವಾದಂತಹ ಜ್ಞಾನ ಅದು ಪ್ರಳಯ ಕಾಲದಲ್ಲೂ ಕೂಡ ಇರಬಹುದಾದಂತಹ ವಿಶಿಷ್ಟವಾದ ಆ ಜ್ಞಾನವನ್ನು ಎಲ್ಲಾದರೂ ನಾವು ಕಾಣಬಹುದಾಗಿದ್ದರೆ ಅದು ಭೀಮಸೇನ ದೇವರಲ್ಲಿ ಮಾತ್ರ. ಆದ್ದರಿಂದ ಮಹಾಭಾರತ ಹೇಳ್ತಾ ಇದೆ ತತ್ವಜ್ಞಾನೇ. ಆದರೆ ಬರೀ ಜ್ಞಾನ ಇದ್ದರೆ ಮಾತ್ರ ಸಾಲದು, ಅದು ಭಗವಂತನ ಆ ಭಕ್ತಿಗೆ ಪೂರಕವಾಗಿರ್ತಕ್ಕಂತಹ ಜ್ಞಾನ ಇರಬೇಕು. ನಮಗೆ ಜ್ಞಾನ ಇದೆ, ದೇವರಲ್ಲಿ ಭಕ್ತಿ ಇಲ್ಲ ಅಂದರೆ ಅದು ಬರೀ ಶುಷ್ಕ ಪಾಂಡಿತ್ಯವಾಗಿ ಬಿಡಬಹುದು. ಆದರೆ ಭೀಮಸೇನ ದೇವರಲ್ಲಿ ಆ ಪರಿಪೂರ್ಣವಾದ ಜ್ಞಾನದ ಜೊತೆಗೆ ಆ ಪರಿಪಕ್ವವಾಗಿರ್ತಕ್ಕಂತಹ ಭಕ್ತಿಯನ್ನು ಕೂಡ ಅಲ್ಲಿ ಕಾಣಬಹುದಾಗಿದೆ. ಆದ್ದರಿಂದ ವಿಷ್ಣು ಭಕ್ತವು, ವಾಯುದೇವರ ಭಕ್ತಿ ಮಾಡೋದು ಕೇವಲ ಇಬ್ಬರಲ್ಲಿ ಮಾತ್ರ, ಅದು ಭಗವಂತನಲ್ಲಿ ಮತ್ತು ಲಕ್ಷ್ಮೀದೇವಿಯಲ್ಲಿ ಮಾತ್ರ. ಆದ್ದರಿಂದ ಅಂತಹ ವಿಷ್ಣು ಭಕ್ತಿಯಲ್ಲಿ ಅತಿಶಯವಾಗಿರ್ತಕ್ಕಂತಹ ಪರಿಪಕ್ವತೆಯನ್ನು ಅಲ್ಲಿ ಪಡೆದಿರತಕ್ಕಂಥವರಾಗಿದ್ದಾರೆ. ಆದ್ದರಿಂದ ವಿಷ್ಣು ಭಕ್ತವು ಧೈರ್ಯೇ ಸ್ಥೈರ್ಯೇ ಪರಾಕ್ರಮೆ, ಒಟ್ಟು 13 ಗುಣಗಳಿಂದ ಭೀಮಸೇನ ದೇವರ ವ್ಯಕ್ತಿತ್ವವನ್ನು ಬಹಳ ಸುಂದರವಾಗಿ ಮಹಾಭಾರತ ವರ್ಣನೆ ಮಾಡ್ತಾ ಇದೆ. ಅನಂತರದಲ್ಲಿ ಆ ಧೈರ್ಯ ಅಂತಂದರೆ ಎದುರಾಳಿಯನ್ನು ಕಂಡು ನಡುಕವನ್ನ ಪಡೆಯದೇ ಇರತಕ್ಕಂಥದ್ದು, ಅವರನ್ನು ಎದುರಿಸ್ತಕ್ಕಂತಹ ಆ ಧೈರ್ಯ. ಅನಂತರದಲ್ಲಿ ಸ್ಥಿರತೆ, ಯಾವತ್ತೂ ಚಂಚಲತೆ ಎಂಬತಕ್ಕಂಥದ್ದು ಅವರಲ್ಲಿ ಇರಲಿಲ್ಲ. ಅರ್ಜುನನಿಗೆ ಒಮ್ಮೆ ಯುದ್ಧ ಮಾಡಬೇಕು ಅಂತ, ಮತ್ತೊಮ್ಮೆ ಯುದ್ಧ ಬೇಡ, ಈ ರೀತಿಯ ಗೊಂದಲದಲ್ಲಿ ಧರ್ಮರಾಜನು ಕೂಡ ಇದಕ್ಕೆ ಹೊರತಲ್ಲ. ಹಾಗಾದರೆ ಇತರ ಪಾಂಡವರಲ್ಲಿ ಈ ಬಗೆಯ ಆ ಅಸ್ಥಿರತೆಯನ್ನು ನಾವು ಕಂಡ್ರೆ ಅದು ಭೀಮಸೇನ ದೇವರಲ್ಲಿ ಮಾತ್ರ. ಏನನ್ನು ತಾವು ಮಾಡಬೇಕೋ ಅದರಲ್ಲಿ ಅವರಿಗೆ ಅಚ್ಚಳಿಯದ ಪರಿಪೂರ್ಣವಾದಂತಹ ಆ ಸ್ಥಿರತೆ ಎಂಬತಕ್ಕಂತಹದ್ದಿತ್ತು. ಅದರಿಂದ ಧೈರ್ಯ ಸ್ಥೈರ್ಯ ಪರಾಕ್ರಮೆ, ಬಲವನ್ನು ವಿನಿಯೋಗ ಮಾಡಿದಾಗ ಅದು ವೀರ್ಯ ಅಥವಾ ಪರಾಕ್ರಮ ಅಂತ ಅನಿಸ್ಕೊಳ್ತಾ ಇತ್ತು. ಆದ್ದರಿಂದ ನಮ್ಮಲ್ಲಿ ಬೇಕಾದಷ್ಟು ಬಲ ಇದೆ, ಸಂದರ್ಭ ಬಂದಾಗ ಅದನ್ನು ವ್ಯಕ್ತಗೊಳಿಸಲಿಲ್ಲ, ಆ ಬಲವನ್ನು ವಿನಿಯೋಗ ಮಾಡಲಿಲ್ಲ ಅಂತ ಆದರೆ ಆ ಬಲ ಇದ್ದು ಕೂಡ ಪ್ರಯೋಜನವಾಗುವುದಿಲ್ಲ. ಆದ್ದರಿಂದಲೇ ರಾಮದೇವರನ್ನು ಸ್ತೋತ್ರ ಮಾಡುವಾಗ ಹನುಮಂತ ದೇವರು ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೈಶ್ ಬಲ ವೀರ್ಯ ಮಹಾರ್ಣವಾಯ ಅಂತ ಹೇಳುವಾಗ ಬಲ ವೀರ್ಯ ಅಂತ 2 ಶಬ್ದವನ್ನು ಬಳಸ್ತಾ ಇದ್ದಾರೆ. ಯಾಕೆಂದರೆ ಬಲ ಅಂದರೆ ತಾಕತ್, ವೀರ್ಯ ಅಂದರೆ ಅದನ್ನು ವಿನಿಯೋಗ ಮಾಡಿದಾಗ ಉಂಟಾಗುವ ಅವನ ಪರಾಕ್ರಮ. ಆ ರೀತಿಯಾಗಿ ಆ ಒಂದು ಸ್ಥಿರತೆ, ಅನಂತರದಲ್ಲಿ ಆ ಪರಾಕ್ರಮ. ವೇಗೇಚ ಲಾಘವೇ ಚೈವ, ವೇಗವನ್ನ ಅದು ಭೀಮಸೇನ ದೇವರಲ್ಲಿ ನಾವು ನೋಡಬಹುದು. ಒಮ್ಮೆ ದ್ರೋಣಾಚಾರ್ಯರಲ್ಲಿ ಪಾಂಡವರು ವಿದ್ಯಾಭ್ಯಾಸ ಮಾಡ್ತಾ ಇರುವಾಗ ಅರ್ಜುನನಿಗೆ ಒಂದು ಗುರಿಯನ್ನ ತೋರಿಸಿ ಅದಕ್ಕೆ ಬಾಣವನ್ನು ಹೂಡು ಅಂತ ದ್ರೋಣಾಚಾರ್ಯರು ಹೇಳಿದರು. ಆವಾಗ ಅರ್ಜುನ ಬಾಣವನ್ನು ಹೂಡಿದ, ಜೊತೆಗೆ ಬಾಣವನ್ನು ಬಿಟ್ಟ. ತಕ್ಷಣ ದ್ರೋಣರು ಹೇಳ್ತಾ ಇದ್ದಾರೆ, ನೀನಿಟ್ಟ ಗುರಿ ಸರಿಯಾಗಿಲ್ಲ, ಅದು ಆ ಗುರಿಯನ್ನು ಮುಟ್ಟೋದಿಲ್ಲ. ಅದನ್ನು ಕೇಳಿಸಿಕೊಂಡ ಭೀಮಸೇನ ದೇವರು ಆ ಬಾಣಕ್ಕಿಂತ ವೇಗವಾಗಿ ತಾವೇ ಹೋಗಿ ಆ ಬಾಣವನ್ನು ತಂದು ಅರ್ಜುನನ ಕೈಯಲ್ಲಿ ಕೊಟ್ಟು ಹೇಳ್ತಾ ಇದ್ದಾರೆ, ಅರ್ಜುನ ನೀನಿಟ್ಟ ಗುರಿ ಸರಿಯಾಗಿಲ್ಲ ಅಂತ ಇದ್ದಾರೆ ದ್ರೋಣಾಚಾರ್ಯರ ಗುರುಗಳು, ಅದರಿಂದ ಇನ್ನೊಮ್ಮೆ ಹೂಡು ಅಂತಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಬಾಣವನ್ನು ಮೀರಿಸುವ ಶರವೇಗವನ್ನು ಪಡೆದಿರತಕ್ಕಂಥವರು ಆ ವಾಯುದೇವರು ಭೀಮಸೇನ ದೇವರಾದ್ರಿಂದ ವೇಗೇಚ ಲಾಘವೇಚ ಇವ, ಲಘುವಾಗಿ ಹತ್ತಿಯಂತೆ ಹಗುರವಾಗುವ ಆ ವಿಶಿಷ್ಟವಾದ ಗುಣ ಅದು ಭೀಮಸೇನ ದೇವರಲ್ಲಿತ್ತು. ಅದನ್ನ ಕೇವಲ ಭೀಮಸೇನ ದೇವರಲ್ಲಿ, ಹನುಮಂತ ದೇವರಲ್ಲಿ ಮಾತ್ರವಲ್ಲ, ವಾಯುದೇವರ 3 ಅವತಾರಗಳಲ್ಲೂ ಕೂಡ ನಾವು ಕಾಣಬಹುದಾಗಿದೆ. ಆದ್ದರಿಂದಲೇ ಶ್ರೀಮದ್ ಆಚಾರ್ಯರು ಒಮ್ಮೆ ನರಸಿಂಹದೇವರ ಗುಡಿಯ ಬಳಿ ಬಂದು ಅಲ್ಲಿದ್ದ 8 ವರ್ಷದ ಪುಟ್ಟ ಬಾಲಕನ ಹೆಗಲ ಮೇಲೆ ಅವರು ಏರಿ ಕೂತಿದ್ದಾರೆ. ಆದರೆ ಆ ಬಾಲಕನಿಗೆ ಭಾರ ಹೊತ್ತೆ ಅಂತ ಆ ಭಾವನೆ ಬರಲಿಲ್ಲ. ಒಂದು ಸಣ್ಣ ಆ ಒಂದು ಹತ್ತಿಯನ್ನು ತನ್ನ ಬೆನ್ನ ಮೇಲೆ ಹೊತ್ಕೊಂಡ್ರೆ ಹೇಗಾಗಬೇಕೋ ಆ ರೀತಿಯಾಗಿ ತಮ್ಮ ಲಾಘವವನ್ನ, ಹಗುರವಾದ ಆ ಒಂದು ವಿಶಿಷ್ಟ ಗುಣವನ್ನ ಅಲ್ಲಿ ಶ್ರೀಮದ್ ಆಚಾರ್ಯರು ತೋರಿಸಿ ಆ ಮೂಲಕ 3 ಬಾರಿ ಆ ನರಸಿಂಹದೇವರ ಆ ಗುಡಿಗೆ ಆ ಒಟ್ಟುವಿನ ಬೆನ್ನ ಮೇಲೆ ಹತ್ತಿ ಪ್ರದಕ್ಷಿಣೆ ಬಂದಿದ್ದಾರೆ ಅಂತ ಸುಮಧ್ವಜ ಉಲ್ಲೇಖ ಮಾಡ್ತಾ ಇದೆ. ಹೀಗೆ ವೇಗೇಚ ಲಾಘವೇಚೈವ ಪ್ರಲಾಪಸ್ಯ ಚ ವರ್ಜನೆ, ಯಾವ ಸಂದರ್ಭದಲ್ಲೂ ವ್ಯರ್ಥವಾದ ಮಾತನ್ನ ಆಡಬಾರದ ಮಾತನ್ನ ಮತ್ತೆ ವ್ಯರ್ಥವಾದ ಮಾತನ್ನ ಯಾವತ್ತೂ ಆಡಿದವರಲ್ಲ ಭೀಮಸೇನ ದೇವರು.
ನಾವು ಅನೇಕ ಸಂದರ್ಭದಲ್ಲಿ ವ್ಯವಹಾರಕ್ಕೋಸ್ಕರ ವ್ಯರ್ಥವಾದ ಮಾತುಗಳನ್ನು ಆಡ್ತಾ ಇರ್ತೇವೆ. ನಮ್ಮ ಎದುರುಗಡೆ ಊಟವನ್ನು ಮುಗಿಸಿ ಹೊರ ಬಂದಾಗ ಊಟವಾಯ್ತಾ ಅಂತ ನಾವೇ ಕೇಳ್ತಾ ಇರ್ತೇವೆ. ಆದರೆ ಈ ಬಗೆಯ ಕ್ಷುಲ್ಲಕವಾದ ಆ ವ್ಯರ್ಥವಾದ ಮಾತುಗಳನ್ನು ನಮ್ಮಲ್ಲಿ ನಾವು ಗಮನಿಸಬಹುದಾಗಿದ್ದರೆ, ಭೀಮಸೇನ ದೇವರಲ್ಲಿ ಅಂತಹ ಪ್ರಲಾಪ ಅಂದರೆ ವ್ಯರ್ಥವಾದ ಮಾತುಗಳು ಅವರಲ್ಲಿ ಯಾವತ್ತೂ ಕೂಡ ಇರಲಿಲ್ಲ. ಅಷ್ಟೇ ಅಲ್ಲದೆ ಪ್ರಲಾಪ ಅನ್ನೋದಕ್ಕೆ ಮತ್ತೊಂದು ಅರ್ಥ ದುಃಖ ಅಂತ ಅರ್ಥ ಇದೆ. ಆ ದುಃಖವನ್ನು ಕೂಡ ಭೀಮಸೇನ ದೇವರ ಬದುಕಿನಲ್ಲಿ ಎಂದಿಗೂ ಕೂಡ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಕೃಷ್ಣನಾಗಲಿ ಭೀಮಸೇನ ದೇವರಾಗಲಿ ಯಾವತ್ತೂ ಕೂಡ ತಮ್ಮ ಬದುಕಿನಲ್ಲಿ ಅವರು ಅತ್ತವರಲ್ಲ, ಉಳಿದ ದುಷ್ಟರನ್ನ ದೈತ್ಯರನ್ನು ಅಳಿಸಿದವರೇ ಹೊರತಾಗಿ ಅವರು ಯಾವತ್ತೂ ಸಾಮಾನ್ಯರಂತೆ ಹತ್ತು ಕರೆದ ಮಾಡಿದ್ದನ್ನ ಮಹಾಭಾರತ ಉಲ್ಲೇಖ ಮಾಡೋದಿಲ್ಲ. ಆದ್ದರಿಂದ ಭೀಮಸೇನ ದೇವರಿಗೆ ಯಾವತ್ತೂ ಕೂಡ ಅವರು ದುಃಖದಿಂದ ಆ ಗೋಳಿಟ್ಟಿರತಕ್ಕಂತಹ ಉದಾಹರಣೆ ಎಲ್ಲೂ ಕೂಡ ಮಹಾಭಾರತದಲ್ಲಿ. ಆದರೆ ಅದೇ ಅರ್ಜುನಾದಿಗಳು ಹಲವು ಸಂದರ್ಭದಲ್ಲಿ ಅವರು ದುಃಖವನ್ನು ಅನುಭವಿಸಿದ್ದನ್ನ ಮಹಾಭಾರತ ಉಲ್ಲೇಖ ಮಾಡ್ತಾ ಇದೆ. ಸ್ವತಃ ಅರ್ಜುನನ ಪುತ್ರನಾಗಿರ್ತಕ್ಕಂತಹ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಿಲುಕಿ ಮೃತನಾದಾಗ ಎಲ್ಲೋ ಯುದ್ಧ ಮಾಡ್ತಾ ಇದ್ದಂತಹ ಅರ್ಜುನನಿಗೆ ಆ ಸುದ್ದಿ ಗೊತ್ತಾಗಿ ಆವಾಗ ಗಾಂಡೀವ ಧನಸ್ಸನ್ನು ಕೆಳಗಡೆ ಹಾಕಿ ಓಡೋಡಿ ಬಂದು ಆ ಏನು ಅಭಿಮನ್ಯು ಸತ್ತು ಬಿದ್ದಿದ್ದಾನೆ ಅವನ ಕಳೇಬರದ ಪಕ್ಕದಲ್ಲಿ ಆ ರಕ್ತ ಸಿಕ್ತವಾದ ರಣಾಂಗಣದಲ್ಲಿ ಹೊರಲಾಡಿ ಆ ಗಳಗಳನ್ನು ಅಳ್ತಾ ಇದ್ದಾನೆ. ಎದುರುಗಡೆ ಭೀಮಸೇನ ದೇವರು, ಧರ್ಮರಾಜ, ಕೃಷ್ಣ ನಿಂತಿದ್ದಾರೆ. ಆವಾಗ ಅರ್ಜುನನ ದುಃಖ ಅದು ಮಿತಿಮೀರಿ ಬಿಟ್ಟಿದೆ. ಆ ರೀತಿಯಾಗಿ ದುಃಖ ಪಡ್ತಾ ಇದ್ದಾನೆ, ಹೊರಲಾಡಿ ಅಳ್ತಾ ಇದ್ದಾನೆ. ಕೃಷ್ಣ ನೋಡಿದ, ಏನು ಮಾಡಿದ್ರು ಕೂಡ ಹೇಳ್ತಾ ಇಲ್ಲ ಅಂತ ಇವನು ನೋಡಿ ಕೊನೆಗೆ ಕೃಷ್ಣನು ಕೂಡ ಅರ್ಜುನನ ಪಕ್ಕದಲ್ಲೇ ಆ ರಣಾಂಗಣದಲ್ಲಿ ಬಿದ್ದು ಅವನು ಕೂಡ ಹೊರಲಾಡಿ ಆ ಗೋಳಾಡಿ ಅಳೋದಕ್ಕೆ ಶುರು ಮಾಡಿಬಿಟ್ನಂತೆ. ಆವಾಗ ಭೀಮಸೇನ ದೇವರಿಗೆ, ಧರ್ಮರಾಜನಿಗೆ ಆಶ್ಚರ್ಯವಾಯಿತು. ಭೀಮಸೇನ ದೇವರು ಕೇಳ್ತಾ ಇದ್ದಾರೆ, ಸ್ವಾಮಿ, ಅರ್ಜುನ ತನ್ನ ಮಗ ಅಭಿಮನ್ಯುವನ್ನು ಕಳೆದುಕೊಂಡು ದುಃಖ ಪಡ್ತಾ ಇದ್ದಾನೆ, ಆದರೆ ನೀನು ಯಾಕೆ ದುಃಖ ಪಡ್ತಾ ಇದ್ದೀಯಾ? ನಿನ್ನನ್ನ ಯಾರು ದುಃಖ ಪಡಿಸೋದಕ್ಕೆ ಸಾಧ್ಯ ಇದೆ? ಅದರಿಂದ ನೀನು ಅಳೋದು ನನಗೆ ಸರಿಯಲ್ಲ ಅಂತ ಅನಿಸ್ತಾ ಇದೆ ಅಂತ ಹೇಳಿದಾಗ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಅರ್ಜುನ ಅಭಿಮನ್ಯುವನ್ನು ಕಳ್ಕೊಂಡಿದ್ದರಿಂದ ದುಃಖ ಪಡ್ತಾ ಇದ್ದಾನೆ ನಿಜ, ಆದರೆ ನಾನು ಅಳ್ತಾ ಇರೋದು ಯಾಕೆ ಅಂದರೆ ಈ ಅರ್ಜುನನಿಗೆ ಗೀತೋಪದೇಶ ಮಾಡಿದ್ನಲ್ಲ ಆ ತಪ್ಪಿಗೆ ನಾನು ಕೂಡ ಗಳಗಳನ್ನು ಅಳ್ತಾ ಇದ್ದೇನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಗೀತೆಯನ್ನು ಉಪದೇಶ ಮಾಡಿ 10 ದಿನ ಕಳೆದಿಲ್ಲ. ಇದು ಸಾವು ಮನುಷ್ಯನಿಗೆ ದೇಹಕ್ಕೆ ಮಾತ್ರ, ಒಳಗಡೆ ಇರುವ ಆತ್ಮಕ್ಕೆ ಅಲ್ಲ ಅಂತ ಎಷ್ಟು ಅವನಿಗೆ ತಿಳಿ ಹೇಳಿದೆ. ಆದರೂ ಕೂಡ 10ನೇ ದಿನ ನನ್ನ ಮಗ ಸತ್ತ, ನನ್ನ ಅಭಿಮನ್ಯು ಸತ್ತ ಅಂತ ಈ ದುಃಖ ಪಡ್ತಾ ಇದ್ದಾನಲ್ಲ ಅರ್ಜುನ. ಅದರಿಂದ ಅವನಿಗೆ ಯಾಕಾದ್ರೂ ನಾನು ಗೀತೆಯನ್ನು ಉಪದೇಶ ಮಾಡಿದೆ, ಅದನ್ನು ಅನುಷ್ಠಾನಕ್ಕೆ ಅವನು ತಂದುಕೊಳ್ಳಲೇ ಇಲ್ವಲ್ಲ ಅಂತ ಬೇಸರವಾಗಿ ದುಃಖದಿಂದ ನಾನು ಕೂಡ ಹೊರಲಾಡ್ತಾ ಇದ್ದೇನೆ ಅಂತ ಆ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದರೆ ಅರ್ಜುನಾದಿಗಳಲ್ಲೆಲ್ಲ ಈ ಬಗೆಯ ಮನೋವೈಕ್ಲವ್ಯ, ಆ ಪ್ರಲಾಪ ಅದು ಕಂಡು ಬಂದರೆ ಅದು ಭೀಮಸೇನ ದೇವರಿಗೆ ಅಂತಹ ದುಃಖ ಯಾವತ್ತೂ ಕೂಡ ಅದು ಬರಲೇ ಇಲ್ಲ. ತಮ್ಮ ಪುತ್ರನಾದ ಘಟೋತ್ಕಜ ಸಾಯುವಾಗ ಆ ಸಂದರ್ಭದಲ್ಲಿ ಒಂದು ಸ್ವಲ್ಪವೂ ದುಃಖವನ್ನು ಪಡೆದೆ ಘಟೋತ್ಕಜನಿಗೆ ಭೀಮಸೇನ ದೇವರು ಹೇಳ್ತಾ ಇದ್ದಾರೆ, ನೀನು ಸಾಯುವಾಗ ನಿನ್ನ ಮೂಲ ರೂಪವನ್ನು ಸ್ಮರಣೆ ಮಾಡಿ ರಾಕ್ಷಸ ದೇಹದಿಂದ ನೀನು ಸತ್ತು ಹೋಗೋ, ಆವಾಗ ನಿನ್ನ ಬೆಟ್ಟದಂತಹ ಆ ರಾಕ್ಷಸ ಆ ಶರೀರದ ಕೈಕಾಲುಗಳ ಕೆಳಗಡೆ ಸಿಕ್ಕಿ ಅನೇಕ ಕೌರವರು ನಿರ್ನಾಮವಾಗಿ ಬಿಡ್ತಾರೆ, ನೀನು ಸಾಯುವಾಗ ಇದೊಂದು ಕೆಲಸವನ್ನು ಮಾಡಿ ಸಾಯಿ ಅಂತ ಅಲ್ಲಿ ಭೀಮಸೇನ ದೇವರು ಹೇಳಿದಾಗ ಆ ಸಂದರ್ಭದಲ್ಲೂ ಕೂಡ ಆ ಘಟೋತ್ಕಜ ಅವನು ಮೃತನಾಗ್ತಾನೆ. ಹಾಗೆ ಆದರೆ ಘಟೋತ್ಕಜ ಸತ್ತಾಗಲೂ ಕೂಡ ಒಂದು ಹನಿ ಕಣ್ಣೀರನ್ನು ಭೀಮಸೇನ ದೇವರು ಹಾಕಲಿಲ್ಲ. ಇದರ ಅರ್ಥ ಅವರು ಬಹಳ ನಿಷ್ಕರುಣಿಗಳು, ಅವರಿಗೆ ಸ್ವಲ್ಪವೂ ಕೂಡ ಮಗನ ಮೇಲಿನ ಪ್ರೀತಿ ಇರಲಿಲ್ಲ, ಆ ರೀತಿಯಾಗಿ ಅರ್ಥವಲ್ಲ. ಭಗವಂತನ ಸಂಕಲ್ಪದಂತೆ ಎಲ್ಲವೂ ಕೂಡ ನಡೆಯಬೇಕಾಗಿದೆ. ಅದರಿಂದ ಯುದ್ಧವೆಂದ ನಂತರ ನಮ್ಮ ಪಾಂಡವರ ಪಕ್ಷದಲ್ಲಿ ಯಾರೂ ಸಾಯಬಾರದು, ಆದರೆ ಕೌರವರ ಪಕ್ಷದಲ್ಲಿ ಎಲ್ಲರೂ ಸಾಯಬೇಕು, ಹಾಗಾಗೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲ ಭಗವತ್ ಸಂಕಲ್ಪದಂತೆ ನಡೆಯುತ್ತೆ ಅಂತ ಆ ಭೀಮಸೇನ ದೇವರಿಗೆ ಇದ್ದಂತಹ ನಿಷ್ಠೆ ಅದು ಅಚಲವಾಗಿರ್ತಕ್ಕಂತಹದ್ದು. ಆದ್ರಿಂದಲೇ ವಿದುರನು ಕೂಡ ಮುಂದೆ ಭೀಮಸೇನ ದೇವರ ಬಗ್ಗೆ ಹೇಳುವಾಗ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ವೃಕೋದರಹ ಅಂತ ಇದ್ದ. ಪರಿಶುದ್ಧವಾದ ಭಾಗವತ ಧರ್ಮ. ಯಾಕೆಂದ್ರೆ ತನ್ನ ಮಗ ಸತ್ತಾಗ ಇವನು ಗೋಳಿಟ್ಟರೆ ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿ ತಾನು ನಡ್ಕೊಂಡಂತೆ ಆಗತ್ತೆ. ಆದ್ದರಿಂದ ಯಾವ ಕಾಲದಲ್ಲಿ ಯಾರು ಸಾಯಬೇಕು ಅಂತ ಆ ಭಗವಂತನ ಸಂಕಲ್ಪ ಇದೆ, ಅದನ್ನು ಬಲ್ಲಂತಹ ಸೂಕ್ಷ್ಮಮತಿಗಳಾದ ಭೀಮಸೇನ ದೇವರಿಗೆ ತನ್ನ ಮಗ ಸತ್ತಾಗಲೂ ಕೂಡ ಅವರಿಗೆ ದುಃಖವಾಗಲಿಲ್ಲ. ಅದು ಅವರ ನಿಷ್ಕರುಣಿತ್ವ ಅದರ ಸಂಕೇತವಲ್ಲ, ಅದು ಭಗವನ್ ನಿಷ್ಠೆಯ ಸಂಕೇತ ಅಂತ ಆ ಭಾಗವತ, ಶುದ್ಧ ಭಾಗವತ ಆ ಧರ್ಮದಲ್ಲಿ ಎಷ್ಟು ನಿರತರಾಗಿದ್ದರು ಆ ಭೀಮಸೇನ ದೇವರು. ಆದ್ದರಿಂದ ಅವರಲ್ಲಿ ಎಂದಿಗೂ ಕೂಡ ಪ್ರಲಾಪ, ಆ ದುಃಖ ಎಂಬುದು ಕಾಣೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಪ್ರಲಾಪಸ್ಯ ಚ ವರ್ಜನೆ. ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ.
ಕೇವಲ ಕೌರವರಲ್ಲಿ ಮಾತ್ರ ಭೀಮನಿಗೆ ಸಮಾನರಾದವರು ಯಾರೂ ಇಲ್ಲ ಅಂತ ಅರ್ಥವಲ್ಲ. ಪಾಂಡವರ ಪಕ್ಷದಲ್ಲೂ ಕೂಡ ಆ ಭೀಮಸೇನ ದೇವರಿಗೆ ಸರಿಸಮರಾಗಬಲ್ಲ ಅಶ್ವತ್ಥಾಮನಾಗಲಿ ಅಥವಾ ಅರ್ಜುನನಾಗಲಿ ಧರ್ಮರಾಜ ಇವರು ಯಾರೂ ಕೂಡ ಭೀಮಸೇನ ದೇವರಿಗೆ ಅವರು ಸಮರಾಗೋದಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರಿಗಿಂತ ಕೋಟಿ ಕೋಟಿ ಪಟ್ಟು ಆ ಬಲ ಗುಣ ಜ್ಞಾನದಲ್ಲಿ ಅಧಿಕನಾಗಿದ್ದಾನೆ. ಆದ್ದರಿಂದ ಅಂತಹ ಭೀಮಸೇನ ದೇವರನ್ನ ಮಹಾಭಾರತ ಮುಕ್ತಕಂಠದಿಂದ ಹೊಗಳ್ತಾ ಇತ್ತು. ಆದರೆ ವೇದವ್ಯಾಸ ದೇವರು ಮಹಾಭಾರತ ರಚನೆ ಮಾಡಿದ್ರಿಂದ ತಮಗ ಪ್ರಿಯನಾದ ಭೀಮಸೇನನನ್ನು ಅದು ತುಂಬಾ ಹೊಗಳಬಹುದು. ಆದರೆ ಬೇರೆ ಯಾರಾದರೂ ಹೊಗಳಿದಾರಾ ಅಂತಂದ್ರೆ ಅದಕ್ಕೆ ಶ್ರೀಮದ್ ಆಚಾರ್ಯರು ವಿರಾಟ ಪರ್ವದ ಸಂದರ್ಭದಲ್ಲಿ ಅಜ್ಞಾತವಾಸದಲ್ಲಿ ಪಾಂಡವರೆಲ್ಲ ಇದ್ದಾಗ ಅಲ್ಲಿ ಕೀಚಕನ ವಧೆ ನಡೆದಾಗ ಆ ಸಂದರ್ಭದಲ್ಲಿ ಹಸ್ತಿನಾವತಿಯಲ್ಲಿ ಇದ್ದಂತಹ ಆ ದುರ್ಯೋಧನ ಯೋಚನೆ ಮಾಡ್ತಾ ಇದ್ದಾನೆ, ನೋಡಿ, ಸಾಂಪ್ರತಂ ಮಾನುಷೇ ಲೋಕೆ, ಇವತ್ತಿನ ಈ ಭೂಲೋಕದಲ್ಲಿರುವ ಎಲ್ಲ ವೀರರನ್ನ ಸರಿಯಾಗಿ ಲೆಕ್ಕಾಚಾರ ಮಾಡಿ ಅವರನ್ನು ಗಣನೆಗೆ ತೆಗೆದುಕೊಂಡ್ರೆ ಜಗತ್ತಿನಲ್ಲಿ 4 ಮಂದಿ ಮಹಾವೀರರಿದ್ದಾರೆ ಅಂತ ದುರ್ಯೋಧನ ಹೇಳ್ತಾ ಅವನ ಬಾಯಲ್ಲಿ ಮೊಟ್ಟ ಮೊದಲು ಆ ವೀರರ ಹೆಸರಿನಲ್ಲಿ ಬರುವ ಆ ಒಂದು ಹೆಸರು ಯಾವುದು ಅಂದರೆ ಅದು ಭೀಮಸೇನ ದೇವರದ್ದೇ ಆಗಿದೆ. ಅದನ್ನ ದುರ್ಯೋಧನನ ಮಾತನ್ನ ಆಚಾರ್ಯರು ಉಲ್ಲೇಖ ಮಾಡ್ತಾ ಕೇವಲ ಈ ವೇದವ್ಯಾಸ ದೇವರಿಗೆ ಮಹಾಭಾರತಕ್ಕೆ ಮಾತ್ರ ಭೀಮಸೇನ ದೇವರ ಪರಮ ವೀರರು ಅಂತ ಸಮ್ಮತರಾದವರಲ್ಲ, ಆ ಭೀಮಸೇನನಿಗೆ ಮಹಾ ಎದುರಾಳಿಯಾದ ಶತ್ರುವಾದ ಆ ದುರ್ಯೋಧನನ ಬಾಯಲ್ಲೂ ಕೂಡ ಪರಮ ವೀರ ಅಂದರೆ ವೀರಾಗ್ರಣೆ ಮೊದಲು ಭೀಮಸೇನ ಅನ್ನುವ ಮಾತನ್ನಲ್ಲಿ ಹೇಳಲಾಗ್ತಾ ಇದೆ. ಆದ್ರಿಂದಲೇ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರುಮಃ. ಕೀಚಕ ಅವನ ವಧೆಯಲ್ಲಿ ನಡೆದಿದೆ ಅಂತ ಆದರೆ ಈ ಜಗತ್ತಿನಲ್ಲಿ ಮಹಾ ಜಗಜ್ಜಟ್ಟಿಗಳು ಅಂದರೆ 4 ಮಂದಿ, ಅದರಲ್ಲಿ ಮೊಟ್ಟ ಮೊದಲು ಭೀಮಶ್ಚ. ಅನೇಕ ಕಡೆಗಳಲ್ಲಿ ಬಲಭದ್ರಶ್ಚ ಭೀಮಶ್ಚ ಅಂತ ಒಂದು ಪಾಠ ಇದೆ, ಅದನ್ನು ಆಚಾರ್ಯರು ಅಲಗಳಿತ ಭೀಮಶ್ಚ ಬಲಭದ್ರಶ್ಚ ಎಂಬ ಆ ಪಾಠವನ್ನು ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ. ಬಲರಾಮ ವಸ್ತುತಃ ಭೀಮಸೇನ ದೇವರಿಗೆ ಯುದ್ಧ ವಿದ್ಯೆಯನ್ನ ಆ ಒಂದು ಗದಾವಿದ್ಯೆಯನ್ನು ಹೇಳಿಕೊಟ್ಟ ಗುರುಗಳಾಗಿರ್ಬೋದು. ಆದರೆ ಗುರುಗಳನ್ನು ಮೀರಿಸಿದಂತಹ ಸಹಜ ಬಲವನ್ನು ಪಡೆದ ಭೀಮಸೇನ ದೇವರೇ ನಿಜವಾದ ಮಹಾಪರಾಕ್ರಮಿಗಳು. ಆದ್ದರಿಂದಾಗಿ ಆ ಭೀಮಸೇನ ದೇವರು ಮೊದಲ ಮಹಾವೀರನಾದರೆ ಅನಂತರದಲ್ಲಿ ಬಲಭದ್ರಶ್ಚ ಕೃಷ್ಣನ ಅಣ್ಣನಾಗಿರತಕ್ಕಂಥ ಬಲರಾಮ ಅನಂತರದ ಮಹಾವೀರರಲ್ಲಿ 2ನೇ ಆ ಸಾಲಿನಲ್ಲಿ ಅವನು ಬಂದರೆ ಮದ್ರರಾಜಶ್ಚ ವೀರ್ಯವಾನ್, ಮಹಾಪರಾಕ್ರಮಿಯಾದ ಮದ್ರ ದೇಶದ ದೊರೆ ಶಲ್ಯ ಮಹಾರಾಜ ಅವನು 3ನೇದವನಾದರೆ ಚತುರ್ಥ ಕೀಚಕಸ್ತೇಷಾಂ. ಈ 3 ಕೂಡ ವೇದ ವಿದ್ಯೆಯಲ್ಲಿ ಅಧಿಕಾರವನ್ನು ಪಡೆದು ಮಹಾಜ್ಞಾನಿಗಳಾದ್ರಿಂದ ಆ ದೇವಾಂಶ ಸಂಭೂತರಾದ ಅವರನ್ನ ಒಂದೇ ಸಾಲಿನಲ್ಲಿ ಹೇಳಿ ಈ ತರಹದ ದೇವತ್ವವನ್ನು ಪಡೆಯದ ಶಾಸ್ತ್ರಕ್ಕೆ ಅನಧಿಕಾರಿಯಾದಂತಹ ಅಸುರನಾಗಿರ್ತಕ್ಕಂತಹ ಕೀಚಕನನ್ನ ಚತುರ್ಥ ಕೀಚಕಸ್ತೇಷಾಂ ಅಂತ ಅವರಿಂದ ಬೇರ್ಪಡಿಸಿ ಪ್ರತ್ಯೇಕವಾಗಿ ಹೇಳಿ ಇವರನ್ನು ಬಿಟ್ಟರೆ 5ನೇ ವ್ಯಕ್ತಿಯೇ ಈ ಜಗತ್ತಿನಲ್ಲಿ ಮತ್ತೊಬ್ಬ ವೀರ ಇಲ್ಲ ಅಂತ ಆ ದುರ್ಯೋಧನೇ ಉದ್ಗಾರವನ್ನು ತೆಗಿತಾ ಇರುವಾಗ ಅಂತಹ ದುರ್ಯೋಧನನ ಬಾಯಿನಲ್ಲೂ ಕೂಡ ಆ ಭೀಮಸೇನ ದೇವರ ಗುಣಗಾನ, ಶತ್ರುವಿನಿಂದಲೂ ಕೂಡ ವಿಶೇಷವಾದಂತಹ ಆ ಮೆಚ್ಚುಗೆಯನ್ನು ಪಡೆದಿರತಕ್ಕಂತಹದ್ದು ಅದು ಭೀಮಸೇನ ದೇವರ ವ್ಯಕ್ತಿತ್ವವಾಗಿದೆ. ಅದರಿಂದ ಅಂತಹ ಭೀಮಸೇನ ದೇವರು ಅವರು ಪರಿಪೂರ್ಣವಾದ ಜ್ಞಾನ ಬಲ ಎಲ್ಲವನ್ನು ಕೂಡ ಪಡೆದು ಅಲ್ಲಿ ಕುಂತಿಯ ಪುತ್ರರಾಗಿ ಅವತಾರವನ್ನು ಮಾಡಿದ್ದಾರೆ. ಅದು ಆ ವಿಶೇಷವಾಗಿ ಯಾದವ ಕೃಷ್ಣನ ಸೇವೆಗೋಸ್ಕರವಾಗಿ ಎಂಬುದನ್ನು ನಾವು ಕಾಣುತ್ತಾ ಇದ್ದೇವೆ. ಹೀಗೆ ತಸ್ಮಿನ್ ಪ್ರಜಾತೆ ರುಧಿರಂ ಪ್ರಸುಸ್ರುವು ಮಹಾಸುರಾಹ ವಾಹನ ಸೈನ್ಯ ಸಂಯುತಾಹ. ಭೀಮಸೇನ ದೇವರ ಜನನವಾದಾಗ ಅದರಿಂದ ಇಡೀ ದೈತ್ಯರ ಗುಂಪಿನಲ್ಲಿ ಎಂತಹ ಅಲ್ಲೋಲಕಲ್ಲೋಲ ನಡೆದು ಹೋಯಿತು ಎಂಬುದನ್ನು ಶ್ರೀಮದ್ ಆಚಾರ್ಯರು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಈ ದೈತ್ಯರುಗಳೆಲ್ಲ ಮೂಲ ರೂಪದಲ್ಲಿ ಅನಂತರದಲ್ಲಿ ಅವರು ಬೇರೆ ಬೇರೆ ಅವತಾರ ರೂಪವನ್ನು ಪಡೆದ ಭೂಲೋಕದಲ್ಲಿ ಹುಟ್ಟಿದಾಗ ಆ ಎಲ್ಲ ದೈತ್ಯರ ಮೂಲ ಮತ್ತೆ ಅವತಾರ ರೂಪಗಳಲ್ಲಿ ಅವರ ನವ ರಂಧ್ರಗಳಲ್ಲೂ ಕೂಡ ರಕ್ತಸ್ರಾವವಾಗಿ ಅದರಿಂದ ಅವರು ಬಹಳ ಒಂದು ಕೆಟ್ಟ ಆ ಶಕುನವನ್ನು ಕಂಡು ಅಯ್ಯೋ ಮುಂದೆ ನಮ್ಮ ಅವಸಾನವೇ ಬರ್ತಾ ಇದೆಯೇನೋ ಈ ಭೀಮಸೇನ ದೇವರ ಅವತಾರದಿಂದ ಅಂತ ಅವರಿಗೆ ಸೂಚನೆ ಮಾಡುವ ರೀತಿಯಲ್ಲಿ ಅವರ ದೇಹದಿಂದ ರಕ್ತ ಸುರಿತು ನವದ್ವಾರಗಳಿಂದ ಆ ಭೀಮಸೇನ ದೇವರ ಅವತಾರವೇ ಅವರಲ್ಲಿ ಆ ಬಗೆಯ ಒಂದು ರಕ್ತವನ್ನು ಸುರಿಸುವ ಆ ಕಾರ್ಯವನ್ನು ಮಾಡಿದೆ ಅಂತಂದರೆ ಇನ್ನು ಭೀಮಸೇನ ದೇವರು ಆ ದುಷ್ಟರನ್ನ ಹೇಗೆ ಅವರು ದಮನ ಮಾಡಬಲ್ಲರು ಎಂಬುದಕ್ಕೆ ಇದೊಂದು ಕೇವಲ ಸಂಕೇತವಾಗ್ತಾ ಇದೆ. ಈ ರೀತಿಯಾಗಿ ಅವರ ಅವತಾರವನ್ನು ಮಾಡಿ ನೃಪಾಶ್ಚ ತತ್ ಪಕ್ಷ ಭವಾಹ ಸಮಸ್ತಾಹ, ಆ ರಾಕ್ಷಸರ ಆ ಕೌರವರ ಗುಂಪಿನಲ್ಲಿ ಹುಟ್ಟಿದಂತಹ ಅವರೆಲ್ಲರೂ ಕೂಡ ಗಾಬರಿಗೊಂಡು ಇನ್ನು ನಮಗೆ ಉಳಿಗಾಲವಿಲ್ಲ, ಇವನ ಕಪಿಮುಷ್ಟಿಯಲ್ಲಿ ನಾವು ಮರಣವನ್ನೇ ಪಡೆಯಬೇಕಾಗತ್ತೆ ಅಂತ ಆ ರೀತಿಯಾಗಿ ಅವರು ಭಯಗೊಂಡಿದ್ದಾರೆ. ಅಂದರೆ ಎಲ್ಲ ದೈತ್ಯರ ಒಂದು ವಿನಾಶದ ಸಂಕೇತವಾಗಿ ಅಲ್ಲಿ ಆ ಅವಲ್ಲಿ ಭೀಮಸೇನ ದೇವರು ಅವತಾರ ಮಾಡಿದ್ದಾರೆ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಮುಂದೆ ಬಲರಾಮನ ಜನನದ ಬಗ್ಗೆ ಹೇಳ್ತಾ ಇದ್ದಾರೆ.
ಅವರ್ಧತ ಅತ್ರೈವ ವೃಕೋದರೋವನೇ ಮುದಂ ಸುರಾಣಾಮಧಿಕಂ ಪ್ರವರ್ಧಯನ್. ಹೀಗೆ ಅಲ್ಲಿ ವಿಶೇಷವಾಗಿ ಆ ಭೀಮಸೇನ ದೇವರು ಕುಂತಿಯ ಪುತ್ರರಾಗಿ ಅವತಾರ ಮಾಡಿ ಆ ಕಾಡಿನ ಪರಿಸರದಲ್ಲಿ ಅವರು ಬೆಳೀತಾ ಇರುವಾಗ ಅದಾದ ನಂತರದಲ್ಲಿ ಮತ್ತೆ ಅಲ್ಲಿ ಆ ಶೇಷದೇವರ ಅವತಾರರಾಗಿರ್ತಕ್ಕಂತಹ ಬಲರಾಮನನ್ನ ಜನನವಾಯಿತು ಎಂಬುದನ್ನು ಅಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಬಲರಾಮನ ಜನನದ ಹಿನ್ನೆಲೆಯ ಬಗ್ಗೆ ಒಂದು ಅಪೂರ್ವವಾದ ವಿಷಯವನ್ನ ಶ್ರೀಮದ್ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ತ್ರೇತಾಯುಗದಲ್ಲಿ ರಾಮನ ಸೇವೆಗೋಸ್ಕರವಾಗಿ ಶೇಷದೇವರ ಅವತಾರವನ್ನು ಮಾಡಿದಾಗ ಆ ಸಂದರ್ಭದಲ್ಲಿ ಅಪರಿಮಿತವಾದ ಸೇವೆಯನ್ನು ಶೇಷದೇವರು ಅಂದರೆ ಲಕ್ಷ್ಮಣ ಮಾಡಿದ. ಅದರಿಂದಾಗಿ ಅವನಿಗೆ ಓಹೋ, ನಾನು ಬಹಳಷ್ಟು ಸೇವೆ ಮಾಡಿ ನಾನು ಬಹಳ ಶ್ರಾಂತನಾಗಿ ಬಿಟ್ಟಿದ್ದೇನೆ, ನನಗೆ ದೇವರ ಸೇವೆ ರಾಮನ ಸೇವೆ ಸಾಕು ಅಂತ ನನಗೆ ಅನಿಸ್ತಾ ಇದೆ ಅಂತ ಅವನು ಭಾವಿಸಿ ಕೊನೆಗೆ ರಾಮದೇವರ ಹತ್ರ ಕೇಳ್ತಾ ಇದ್ದಾನಂತೆ, ಲಕ್ಷ್ಮಣ ಸೇವಾ ಖಿನ್ನಃ ಹರೇಹೇ ಲಕ್ಷ್ಮಣ ಅಗ್ರೇ ಭೂತ್ ಅಂತ ಶ್ರೀಮದ್ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಅಂದರೆ ಲಕ್ಷ್ಮಣನಿಗೆ ರಾಮನ ಸೇವೆಯನ್ನು ಮಾಡಿ ಮಾಡಿ ಸಾಕಾಗಿದ್ದರಿಂದ ಕೊನೆಗೆ ತನ್ನ ಅವತಾರವನ್ನು ಪರಿಸಮಾಪ್ತಿಗೊಳಿಸುವಾಗ ಆ ರಾಮದೇವರಲ್ಲಿ ಲಕ್ಷ್ಮಣ ಕೇಳ್ತಾ ಇದ್ದಾನೆ, ಸ್ವಾಮಿ ನಾನು ಈ ಅವತಾರದಲ್ಲಿ ನಿನ್ನ ಸೇವೆಯನ್ನು ಮಾಡಿ ಬಹಳ ನಾನು ಸುಸ್ತಾಗಿದ್ದೇನೆ, ಆಯಾಸಗೊಂಡಿದ್ದೇನೆ. ಆದ್ದರಿಂದ ಮುಂದೆ ಮತ್ತೆ ದ್ವಾಪರ ಯುಗದಲ್ಲಿ ನಾನೇನಾದರೂ ಹುಟ್ಟುವುದಿದ್ರೆ ದಯಮಾಡಿ ನನ್ನನ್ನು ನಿನ್ನ ತಮ್ಮನನ್ನಾಗಿ ಹುಟ್ಟಿಸಬೇಡ. ಆ ರೀತಿಯಾಗಿ ನಾನು ಹುಟ್ಟಿದರೆ ಮತ್ತೆ ತಮ್ಮನ ಕೆಲಸವೇನು ಅಂದರೆ ಅಣ್ಣನ ಸೇವೆ ಮಾಡುವುದು, ಆ ವಿಧಿ ನಿಯಮವನ್ನು ಉಲ್ಲಂಘಿಸಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ಮತ್ತೆ ನಾನು ನಿನ್ನ ಸೇವೆ ಮಾಡ್ತಾ ಕೊಡಬೇಕಾಗತ್ತೆ. ಆದ್ದರಿಂದ ನನ್ನನ್ನು ದಯಮಾಡಿ ತಮ್ಮನನ್ನಾಗಿ ಮಾಡದೆ ಅಣ್ಣನನ್ನಾಗಿ ಹುಟ್ಟಿಸಿಬಿಡು, ಆವಾಗ ನಾನೇ ನಿನ್ನ ಸೇವೆಯನ್ನು ಮಾಡೋದು ತಪ್ಪಿಬಿಡತ್ತೆ ಅಂತ ಅಲ್ಲಿ ರಾಮದೇವರ ಬಳಿ ಲಕ್ಷ್ಮಣ ಕೇಳಿದ ಅಂತ ಒಂದು ಮಾತನ್ನು ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಆದರೆ ಸೇವಾ ಖಿನ್ನಃ ಅಂತ ಏನು ಲಕ್ಷ್ಮಣ ನಾನು ರಾಮನ ಸೇವೆಯನ್ನು ಮಾಡಿ ಬಹಳ ಖೇದಗೊಂಡಿದ್ದೇನೆ, ಆಯಾಸಗೊಂಡು ದುಃಖಗೊಂಡಿದ್ದೇನೆ ಅಂತ ಅವನು ಏನು ಹೇಳ್ತಾ ಇದ್ದಾನೆ, ಇದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ಅದರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾನೆ. ಭಗವಂತನ ಸೇವೆಯನ್ನು ನಿರಂತರವಾಗಿ ಅನಾದಿ ಕಾಲದಿಂದ ಲಕ್ಷ್ಮೀದೇವಿ ಮಾಡ್ತಾ ಬಂದಿದ್ದರೂ ಕೂಡ ಅವಳಿಗೆ ಈ ಭಗವಂತನ ಸೇವೆ ಸಾಕು, ನಾನು ಸ್ವಲ್ಪ ರೆಸ್ಟ್ ತಗೊಳ್ತೇನೆ, ನನಗೆ ಆಯಾಸವಾಗಿದೆ ಅಂತ ಅವಳಿಗೇನೆ ಅನಿಸದೇ ಇರುವಾಗ, ಹಾಗಿರುವಾಗ ಯಾವುದೋ ಕೆಲವು ಅವತಾರಗಳಲ್ಲಿ ಮಾತ್ರ ಆ ರಾಮನ ಭಗವಂತನ ಸೇವೆಯನ್ನು ಮಾಡಿದ ಶೇಷದೇವರಿಗೆ ನಾನು ಬಹಳ ಸೇವೆ ಮಾಡಿ ನಾನು ತುಂಬ ಆಯಾಸಗೊಂಡಿದ್ದೇನೆ, ಮುಂದೆ ನಿನ್ನನ್ನು ಸೇವೆ ಮಾಡಲಾರೆ ಅಂತ ಏನು ಹೇಳ್ತಾ ಇದ್ದಾನೆ, ಅದು ಲಕ್ಷ್ಮಣನ ಅಹಂಕಾರದ ಪ್ರತೀಕವಾಗ್ತಾ ಇದೆ. ಹೀಗೆ ಭಗವಂತನ ಮುಂದೆ ಆ ಲಕ್ಷ್ಮಣ ಹೇಳಬಹುದೇ ಅಂತ ಪ್ರಶ್ನೆ ಮಾಡಿ ಅದಕ್ಕೆ ಕೆಲವರು ಅರ್ಥ ಮಾಡಿದರು, ಸೇವಾ ಖಿನ್ನಃ ಎಂಬುದಕ್ಕೆ ಅವನಿಗೆ ಆಯಾಸವಾಗಿದೆ ಅಂತ ಅರ್ಥವಲ್ಲ, ನನಗೆ ಇನ್ನೂ ಕೂಡ ನಿನ್ನ ಸೇವೆ ಮಾಡಿ ತೃಪ್ತಿಯಾಗಿಲ್ಲ ಅಂತ ಅರ್ಥ ಎಂಬುದಾಗಿ ಕೆಲವರು ವ್ಯಾಖ್ಯಾನಿಸಿದ್ದಾರೆ. ಆದರೆ ಆ ವ್ಯಾಖ್ಯಾನದ ಆ ಒಂದು ಮರ್ಮವನ್ನು ವಿಚಾರ ಮಾಡ್ತಾ ಶ್ರೀ ವಾದಿರಾಜ ಸ್ವಾಮಿಗಳು ತಿಳಿಸ್ತಾ ಇದ್ದಾರೆ, ಒಂದು ವೇಳೆ ಲಕ್ಷ್ಮಣನಿಗೆ ಭಗವಂತನ ಸೇವೆ ಮಾಡಿ ಅನಲಂ ಬುದ್ಧಿಮಾನ್ ನನಗೆ ಇನ್ನೂ ಕೂಡ ಸಾಕು ಅಂತ ಅನಿಸ್ತಾ ಇಲ್ಲ ಅಂತ ಅವನ ಮಾತಿನ ಅರ್ಥ ಅಂತ ತಿಳಿದು ಬಿಟ್ರೆ, ಹಾಗಾದರೆ ಮುಂದೆ ಅವನು ಕೃಷ್ಣನಿಗೆ ಅಣ್ಣನಾಗಿ ಹುಟ್ಟಿದ್ದು ತಪ್ಪಾಗಿಬಿಡತ್ತಲ್ಲ. ಯಾಕೆ ಅಂದರೆ ಅಲ್ಲಿ ಅವನಿಗೆ ರಾಮನ ಸೇವೆ ಮಾಡಿ ಇನ್ನೂ ಸಾಕಾಗಿಲ್ಲ ಅಂತ ಆದರೆ ಮತ್ತೆ ಸೇವೆ ಮಾಡೋದಕ್ಕೋಸ್ಕರ ಅಲ್ಲಿ ತಮ್ಮನಾಗಿ ಹುಟ್ಟಬೇಕಾಗಿತ್ತು. ಅಲ್ಲಿ ತಮ್ಮನಾಗಿ ಹುಟ್ಟದೆ ಅಣ್ಣನಾಗಿ ಹುಟ್ಟಿದ್ದರಿಂದ ಅದು ನಿಜವಾಗಲೂ ಕೂಡ ಅದು ವಿರುದ್ಧವಾಗ್ತಾ ಇದೆ ಅವನ ವರ್ತನೆಗೆ. ಆದ್ದರಿಂದ ಇಲ್ಲಿ ಸೇವಾ ಖಿನ್ನಃ ಅಂತಂದರೆ ಲಕ್ಷ್ಮಣನಿಗೆ ನಿಜವಾಗಲೂ ಕೂಡ ರಾಮನ ಸೇವೆಯನ್ನು ಮಾಡಿ ಸಾಕು ಅಂತಲೇ ಅವನಿಗೆ ಅನಿಸಿದೆ. ಆದರೆ ಹಾಗೆ ಅನಿಸೋದಕ್ಕೆ ಕಾರಣವೇನು ಅಂದರೆ ಭಗವಂತನೇ ಅವನ ಬಾಯಿಂದ ಹಾಗೆ ನುಡಿಸಿದ್ದಾನೆ. ಏಕೆಂದರೆ ಭಗವಂತ ಯಾರು ತಮ್ಮ ಯೋಗ್ಯತೆಗಿಂತ ಹೆಚ್ಚಿನ ಪುಣ್ಯವನ್ನು ಗಳಿಸಿರ್ತಾರೆ ಅವರ ಆ ಪುಣ್ಯವನ್ನು ಕಡಿಮೆ ಮಾಡಿ ಅವರು ಸರಿಯಾಗಿ ತಮ್ಮ ಯೋಗ್ಯತೆಗೆ ಎಷ್ಟು ಪುಣ್ಯವನ್ನು ಪಡೆಯಬೇಕೋ ಅಷ್ಟನ್ನು ಮಾತ್ರ ಪಡೆಯಬೇಕು ಅಂತ ಭಗವಂತನ ಉದ್ದೇಶ. ಹೇಗೆ ಚಿಕ್ಕ ಮಕ್ಕಳು ಅತಿಯಾಗಿ ತಾಯಿಯ ಎದೆಹಾಲನ್ನು ಕುಡಿದಾಗ ಅದು ಹೊಟ್ಟೆಯಲ್ಲಿ ಜಾಗವಿಲ್ಲದೆ ಕೊನೆಗೆ ಆ ಹಾಲನ್ನು ಮತ್ತೆ ಮಕ್ಕಳೇ ಅದನ್ನು ವಾಂತಿ ಮಾಡಿಕೊಂಡು ಹೊರಗಡೆ ಬರೆಸ್ಕೊಂಡ್ಬಿಡ್ತಾರೆ. ಅದರಂತೆ ಒಬ್ಬ ದೇವತೆ ಅವನು ತನಗಿಂತ ತನ್ನ ಯೋಗ್ಯತೆಗಿಂತ ಹೆಚ್ಚಿನ ಪುಣ್ಯವನ್ನು ಗಳಿಸಿದಾಗ ಅವನು ರಾಮಾವತಾರದಲ್ಲಿ ಹೆಚ್ಚಿನ ಪುಣ್ಯವನ್ನು ಗಳಿಸಿದ್ರೆ ಅದನ್ನು ಕೃಷ್ಣಾವತಾರದಲ್ಲಿ ಭಗವಂತ ಕಡಿಮೆ ಮಾಡಿಬಿಡ್ತಾನೆ. ಯಾರು ರಾಮಾವತಾರದಲ್ಲಿ ಕಡಿಮೆ ಪುಣ್ಯವನ್ನು ಗಳಿಸಿದ್ದಾರೆ ಅವರನ್ನು ಕೃಷ್ಣಾವತಾರದಲ್ಲಿ ಹೆಚ್ಚಿನ ಪುಣ್ಯ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟು ಅವರ ಪುಣ್ಯ ಅವರ ಯೋಗ್ಯತೆಗೆ ಎಷ್ಟು ದೊರಕಬೇಕೋ ಅಷ್ಟು ದೊರಕುವಂತೆ ಮಾಡಿಬಿಡ್ತಾನೆ. ಆದರೆ ಲಕ್ಷ್ಮಣ ತನ್ನ ಯೋಗ್ಯತೆಗಿಂತ ಹೆಚ್ಚಿನ ಪುಣ್ಯವನ್ನು ಗಳಿಸಿದ್ದಾನೆ. ಅವನು ಮೂಲ ರೂಪದಲ್ಲಿ ಭಗವಂತನಿಗೆ ಆ ಶೇಷ ಮಂಚವಾಗಿ, ಭಗವಂತನ ಮಂಚ ಅಂದರೆ ಅದು ನಮ್ಮ ಮಂಚಗಳಂತೆ ಜಡವಾದ ಕೊಳೆಯಾದ ಮಂಚವಲ್ಲ, ಅದು ಪರಿಶುದ್ಧವಾದ ನಮ್ಮ ಮಂಚವೆಲ್ಲ ಅದೆಲ್ಲ ಕೊಳೆಯಾಗಿರ್ತಕ್ಕಂಥದ್ದು ಜಡವಾಗಿರ್ತಕ್ಕಂಥದ್ದಾಗಿರುತ್ತೆ, ಚೈತನ್ಯಹೀನವಾಗಿರುತ್ತೆ. ಆದರೆ ಭಗವಂತನ ಮಂಚ ಅಂದರೆ ಅದು ಸಾಕ್ಷಾತ್ ಶೇಷದೇವರೇ, ಆ ಚಿನ್ಮಯರಾಗಿರ್ತಕ್ಕಂತಹ ಶೇಷದೇವರು ಆ ಭಗವಂತನಿಗೆ ಹಾಸಿಗೆಯಾಗಿರ್ತಾರೆ. ಅಲ್ಲಿ ಭಗವಂತನಿಗೆ ಕೆಲವು ಹೆಡೆಗಳ ಮೂಲಕ ದೇವರಿಗೆ ದಿಂಬಾಗಿ, ಮತ್ತೆ ಕೆಲವು ಹೆಡೆಗಳ ಮೂಲಕ ದೇವರಿಗೆ ಪಾದಪೀಠವಾಗಿ,
ಮತ್ತೆ ಕೆಲವು ತನ್ನ ದೇಹದಿಂದ ದೇವರಿಗೆ ಒಳ್ಳೆ ಮೆತ್ತನೆಯ ಹಾಸಿಗೆಯಾಗಿ ಅಲ್ಲಿ ಮೂಲ ರೂಪದಲ್ಲಿ ನಿರಂತರ ಭಗವಂತನ ಸೇವೆಯನ್ನ ಶೇಷದೇವರು ಮಾಡಿದರೆ, ಅನಂತರದಲ್ಲಿ ರಾಮಾವತಾರದಲ್ಲಿ ಲಕ್ಷ್ಮಣನಾಗಿ ತನ್ನ ಎಲ್ಲ ಆ ಪತ್ನಿ ಸೌಖ್ಯವನ್ನು ತೊರೆದು ರಾಮನ ಸೇವೆಗೋಸ್ಕರವೇ ಲಕ್ಷ್ಮಣ ಅವತಾರ ಮಾಡಿದ್ದಾನೆ ಅನ್ನುವ ರೀತಿಯಲ್ಲಿ ಅವನ ಸೇವೆಯನ್ನು ಮಾಡಿದ. ಇದರಿಂದಾಗಿ ಅವನ ತನ್ನ ಯೋಗ್ಯತೆಗಿಂತ ಹೆಚ್ಚಿನ ಪುಣ್ಯವನ್ನ ಅವನು ಗಳಿಸಿದ. ಆ ಪುಣ್ಯವನ್ನು ಕಡಿಮೆ ಮಾಡುವುದು ಆ ಭಗವಂತನಿಗೆ ಅಗತ್ಯವಾಗಿತ್ತು. ಅದಕ್ಕೋಸ್ಕರ ಶೇಷನ ಬಾಯಿಂದಲೇ ಹಾಗೆ ಭಾವನೆ ಬರುವಂತೆ, ಮಾತು ಬರುವಂತೆ ಮಾಡಿ, ನಾನು ಮುಂದೆ ನಿನ್ನ ಅಣ್ಣನಾಗಿ ಹುಟ್ಟಲಾರೆ ಅಂತ ಹೇಳಿ ಅವನು ದೇವರಿಗಿಂತ ಮೊದಲೇ ಅವತಾರವನ್ನು ಮಾಡಿದ್ದಾನೆ ಅಂತ ಅಲ್ಲಿ ಆಚಾರ್ಯರು ಇಡೀ ಲಕ್ಷ್ಮಣನ ವ್ಯಕ್ತಿತ್ವವನ್ನ ವಿಶ್ಲೇಷಣೆ ಮಾಡಿ, ಅವನು ಯಾಕೆ ದ್ವಾಪರದಲ್ಲಿ ಕೃಷ್ಣನ ಅಣ್ಣನಾಗಿ ಹುಟ್ಟಿದ, ಅವನು ತಮ್ಮನಾಗಿ ಹುಟ್ಟೋದಕ್ಕೆ ಅವಕಾಶವಿತ್ತಲ್ಲ. ಏಕೆಂದರೆ ರಾಮನಾದಾಗ ರಾಮ ಸರ್ವಗುಣ ಸಂಪೂರ್ಣ, ಅವನು ಅತ್ಯುತ್ತಮನಾದ್ದರಿಂದ ಅವನ ಅಣ್ಣನಾದ. ಅವನಿಗಿಂತ ಗುಣಗಳಿಗಿಂತ ಕಡಿಮೆಯಾಗಿರ್ತಕ್ಕಂತಹ ಆ ಶೇಷದೇವರು ಲಕ್ಷ್ಮಣನಾಗಿದ್ದಾರೆ. ಅದೇ ಥರ ದ್ವಾಪರದಲ್ಲೂ ಕೂಡ ಅಲ್ಲಿ ಲಕ್ಷ್ಮಣನೇ ತಮ್ಮನಾಗಬೇಕಾಗಿತ್ತಲ್ಲ. ಅಂದರೆ ಅದರ ಒಂದು ಮೂಲವನ್ನು ಅನ್ವೇಷಣೆ ಮಾಡ್ತಾ ಶ್ರೀಮದ್ ಆಚಾರ್ಯರು ಹೇಳ್ತಾ ಇದ್ದಾರೆ. ಏಕೆಂದರೆ ಹನುಮಂತನಾಗಿ ಸ್ವತಃ ಆಚಾರ್ಯರು ಆ ಸಂದರ್ಭದಲ್ಲಿ ಏನೆಲ್ಲ ನಡೆದಿದೆ, ಶೇಷದೇವರು ಎಷ್ಟೆಲ್ಲ ಪುಣ್ಯವನ್ನು ಗಳಿಸಿದ್ದಾರೆ, ಅದನ್ನು ಸ್ವತಃ ಅವರು ಬಲ್ಲವರಾದ್ರಿಂದ ಆ ಒಂದು ರಹಸ್ಯವನ್ನ ಅವರು ತಿಳಿಸಿಕೊಡ್ತಾ ಶೇಷದೇವರೇನಿದ್ದಾರೆ, ಸೇವಾ ಖಿನ್ನಃ ಲಕ್ಷ್ಮಣ ಅಗ್ರೇ ಹರೇರ್ಭೂತ್ ಅಂತ ಅಲ್ಲಿ ಹೇಳುವ ಮೂಲಕವಾಗಿ ಆ ಕೃಷ್ಣನಿಗಿಂತ ಮುಂಚಿತವಾಗಿ ಅಲ್ಲಿ ಶೇಷದೇವರು ಬಲರಾಮನಾಗಿ ಅಲ್ಲಿ ಅವತಾರವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ತದೈವ ಶೇಷಃ ಹರಿಣೋದಿತೋ ವಿಶತು ಗರ್ಭಂ ಸುತಾಯಾಹ ಅಪಿ ದೇವಕಸ್ಯ. ಹೀಗೆ ಈ ಶೇಷದೇವರ ಒಂದು ಅವತಾರದ ಸಂದರ್ಭ ಬಂದಾಗ ಭಗವಂತನಿಂದಲೇ ಆಜ್ಞೆಯನ್ನು ಪಡೆದು ಅವನಿಗಿಂತ ಮುಂಚಿತವಾಗಿ ಶೇಷದೇವರು ಅಲ್ಲಿ ನೇರವಾಗಿ ಅಲ್ಲಿ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಇಲ್ಲಿ ವಸ್ತುತಃ ದೇವಕಿಯ ಗರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಂದು ಸೇರಬೇಕಾಗಿತ್ತು. ಆದರೆ ಕೃಷ್ಣ ಈ ಬಲರಾಮನನ್ನಲ್ಲಿ ಕಳುಹಿಸಿಕೊಡ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ನಗರ್ಭವಾಸೋ ಮಮ ನಿರ್ಮಲಸ್ಯ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಬಹಳ ಸುಂದರವಾಗಿ ರುಕ್ಮಿಣೀಶ ವಿಜಯದಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನಿಗೆ ಈ ಯಾವ ಬಗೆಯ ಈ ಷಡ್ವಿಧ ವಿಕಾರಗಳು ಅಂತ ಅವನಿಗೆ ಇಲ್ಲವೇ. ಯಾವುದೇ ಒಬ್ಬ ವ್ಯಕ್ತಿ ಹುಟ್ಟಬೇಕಾದ್ರೆ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಅವನು ಎಲ್ಲೋ ಒಂದು ಕಡೆ ಇರಬೇಕಾಗತ್ತೆ. ಒಂದು ವಾತಾವರಣದಲ್ಲಿ ಅಥವಾ ತಾಯಿ ಗರ್ಭದಲ್ಲಿ ಅಥವಾ ತಂದೆಯ ಗರ್ಭದಲ್ಲೆಲ್ಲ ಅವನು ಇರಬೇಕಾಗತ್ತೆ. ಅದರಿಂದ ಹುಟ್ಟುವಿಗಿಂತ ಮುಂಚಿನ ಒಂದು ಸ್ಥಿತಿ, ಅನಂತರದಲ್ಲ ತಾಯಿಯ ಗರ್ಭದಲ್ಲಿ ಇರೋದು, ಅನಂತರ ಹುಟ್ಟೋದು, ಬೆಳೆಯೋದು, ಕೊನೆಗೆ ದೇಹ ಎಲ್ಲ ಅದು ಕ್ಷೀಣವಾಗೋದು, ಕೊನೆಗೆ ಒಂದು ದಿನ ಅವಸಾನವನ್ನು ಪಡೆಯೋದು. ಹೀಗೆ 6 ಬಗೆಯ ವಿಕಾರಗಳು ಮನುಷ್ಯ ಸಾಮಾನ್ಯರಿಗೆ ಅದು ಇರುವುದಾಗಿದ್ದರೆ ಭಗವಂತನಿಗೆ ಈ ಬಗೆಯ ವಿಕಾರಗಳು ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಅದನ್ನು ಪಟ್ಟಿ ಮಾಡಿ ಹೇಳ್ತಾ ಇದ್ದಾರೆ ಶಾಸ್ತ್ರಕಾರರು. ಅಸ್ಥಿ ಜಾಯತೆ ವರ್ಧತೆ ಅಪಚೀಯತೆ ಅಪಕ್ಷೀಯತೆ ನಶ್ಯತಿ ಅಂತ ಈ ಜೀವನಿಗೆ 6 ಬಗೆಯ ವಿಕಾರಗಳು ಅವನಿಗೆ. ಮೊದಲನೆಯದಾಗಿ ತಾಯಿಯ ಗರ್ಭದಕ್ಕಿಂತ ಮುಂಚೆ ಎಲ್ಲೋ ಇರೋದು, ಅದರ ಅವನ ಅಸ್ತಿತ್ವ. ಅನಂತರದಲ್ಲಿ ತಾಯಿ ಮೂಲಕ ಹುಟ್ಟನ್ನು ಪಡಿತಾ ಇದ್ದಾನೆ ಜೀವ, ಅವನು ಜಾಯತೆ. ಅನಂತರ ಬೆಳಿಲಿಕ್ಕೆ ಆರಂಭ ಮಾಡ್ತಾನೆ, ಬೆಳವಣಿಗೆಯೂ ಕೂಡ ಒಂದು ವಿಕಾರವಾಗ್ತಾ ಇದೆ. ಅನಂತರದಲ್ಲಿ ಅಪಚೀಯತೆ, ಬೆಳೀತಾ ಬೆಳೀತಾ ಇದ್ದಂತಹ ಮನುಷ್ಯ ಕೊನೆಗೆ ಒಂದಷ್ಟು ವರ್ಷಗಳಾದ್ಮೇಲೆ ಅವನು ಇಳಿಮುಖವಾಗ್ತಾನೆ. ಅವನು ಆ ರೀತಿಯಾಗಿರ್ತಕ್ಕಂತಹ ಚರ್ಮ ಸುಕ್ಕುಗಟ್ಟಿ, ಇಂದ್ರಿಯಗಳಲ್ಲಿ ಶಕ್ತಿ ಕಡಿಮೆಯಾಗಿ ಅವನು ಬೆಳೀತಾ ಇದ್ದವನು ಇಳಿಯೋದಕ್ಕೆ ಆರಂಭವಾಗಿ ಬಿಡ್ತಾನೆ. ಅನಂತರದಲ್ಲಿ ಅಪಕ್ಷೀಯತೆ, ಎಲ್ಲ ಇಂದ್ರಿಯಗಳಲ್ಲೂ ಕೂಡ ಆ ಶಕ್ತಿ ಹ್ರಾಸವಾಗಿ ಬಿಡುತ್ತೆ. ಒಂದೊಂದು ಇಂದ್ರಿಯಗಳು ಕೂಡ ನಾಶವಾಗ್ತಾ ಬರ್ತವೆ. ಕೊನೆಗೆ ಅವನ ಪ್ರಾಣವೇ ಉತ್ಕ್ರಮಣವಾಗಿ ನಶ್ಯತಿ ಅಂತ ಅವನ ನಾಶವನ್ನ ಅಲ್ಲಿ ಪಡೆದು ಬಿಡ್ತಾ ಇದ್ದಾನೆ. ಆದರೆ ಭಗವಂತನಿಗೆ ಈ ಯಾವ ಹುಟ್ಟು ಸಾವು ಅದರ ಹಿನ್ನೆಲೆ ಮಧ್ಯೆ ಇರುವ ಆ ವಿಕಾರಗಳು ಅವನಿಗೆ ಇಲ್ಲವೇ ಇಲ್ಲ. ಯಾಕೆಂದ್ರೆ ಅವನಿಗೆ ನಿರ್ಮಲಸ್ಯ ಅಂತ ಹೇಳ್ತಾ ಇದ್ದಾರೆ. ನಮ್ಮಂತೆ ಭೌತಿಕವಾದ ಈ ಒಂದು ಪ್ರಾಕೃತವಾದ ಸತ್ವರಜಸ್ತಮೋ ಗುಣಗಳಿಂದ ನಿರ್ಮಿತವಾದ ದೇಹ ಭಗವಂತನಿಗೆ ಎಂದಿಗೂ ಕೂಡ ಇಲ್ಲವೇ. ಅವನ ದೇಹ ಏನಿದ್ರೂ ಕೂಡ ಚಿನ್ಮಯವಾದ ಆನಂದಮಯವಾದ ಶರೀರ. ಅಲ್ಲಿ ಯಾವುದೇ ರೀತಿಯಾದಂತಹ ಕಶ್ಮಲಗಳಿಗೆ ಅವಕಾಶ ಎಂಬತಕ್ಕಂತಹದ್ದು ಇಲ್ಲವೇ ಇಲ್ಲ. ಅಂತಹ ಭಗವಂತ ಭೂಲೋಕದಲ್ಲಿ ಭೂದೇವಿಯ ಪ್ರಾರ್ಥನೆ ಮೇರೆಗೆ ಅವತಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದಾಗ ದೇವಕಿಯ ಗರ್ಭದಲ್ಲಿ ಬಂದು ಸೇರಬೇಕಾಯಿತು. ಏಕೆಂದರೆ ದೇವಕಿ ಮತ್ತೆ ವಸುದೇವರು ಪ್ರಾರ್ಥನೆ ಮಾಡಿದ್ರು, ನೀನೇ ನಮಗೆ ಮಗನಾಗಬೇಕು, ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ. ಆ ಒಂದು ಭಕ್ತ ವಾತ್ಸಲ್ಯದ ಹಿನ್ನೆಲೆಯಲ್ಲಿ ವಸುದೇವ ದೇವಕಿಯರಿಗೆ ಮಗನಾಗಿ ಭಗವಂತ ಅವತಾರ ಮಾಡಬೇಕಾದಂತಹ ಸಂದರ್ಭ ಬಂದಾಗ ದೇವರು ಅಂದುಕೊಂಡ, ಈ ಒಂದು
ಜಡವಾದ ಕಶ್ಮಲದಿಂದ ಕೂಡಿದಂತಹ ಈ ಒಂದು ಶರೀರವನ್ನು ನಾನು ಹೇಗೆ ಪ್ರವೇಶ ಮಾಡಲಿಕ್ಕಾಗತ್ತೆ? ನಾನು ಪರಿಶುದ್ಧನಾಗಿದ್ದೇನೆ, ಆದರೆ ಮಾನವರ ಈ ದೇಹವೆಲ್ಲ ಅತ್ಯಂತ ಅಶುದ್ಧವಾಗಿದೆ. ಆದ್ದರಿಂದ ಅಲ್ಲಿ ನಾನು ಹೇಗೆ ಪ್ರವೇಶ ಮಾಡಬೇಕು ಅಂತ ಅವನು ಯೋಚನೆ ಮಾಡಿ ಮೊಟ್ಟ ಮೊದಲನೇದಾಗಿ ಶೇಷದೇವರನ್ನ ಆ ದೇವಕಿಯ ಗರ್ಭದಲ್ಲಿ ಪ್ರವೇಶ ಮಾಡುವುದಕ್ಕೆ ಭಗವಂತ ಅಪ್ಪಣೆ ಮಾಡ್ತಾ ಇದ್ದಾನೆ. ಯಾಕಂದರೆ ಭಗವಂತನನ್ನು ಬಿಟ್ಟು ಉಳಿದ ಗರುಡಶೇಷ ರುದ್ರಾದಿಗಳಿಗೆಲ್ಲ ಅವರಿಗೆ ಈ ಗರ್ಭವಾಸದ ಕಿಂಚಿತ್ತು ಆ ಒಂದು ಲೇಪ, ಅವರಿಗೂ ಕೂಡ ದೇಹದ ವಿಕಾರ ಅದೆಲ್ಲ ಉಂಟಾದ್ದರಿಂದ ಶೇಷದೇವರನ್ನ ದೇವಕಿ ಗರ್ಭದ ಒಳಗಡೆ ಪ್ರವೇಶ ಮಾಡುವುದಕ್ಕೆ ಭಗವಂತ ಅಪ್ಪಣೆ ಮಾಡಿ ಅವನು 3 ತಿಂಗಳಲ್ಲಿ ಇರುವಂತೆ ಮಾಡಿ ಅನಂತರ ಅವನನ್ನ ಆ ದುರ್ಗಾದೇವಿಯ ಮೂಲಕ ಹೊರಗಡೆ ಈ ಕಡೆ ತರಿಸಿ ಅಲ್ಲಿ ನೇರವಾಗಿ ರೋಹಿಣಿಯ ಆ ಒಂದು ಗರ್ಭದ ಒಳಗಡೆ ಆ ಶೇಷನನ್ನ ಕಳುಹಿಸುವಂತೆ ಮಾಡಿ ಆನಂತರದಲ್ಲಿ ಭಗವಂತ ಕೃಷ್ಣ ಆ ವಸುದೇವನ ಮೂಲಕ ಆ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಅನಂತರದಲ್ಲಿ 7.5 ತಿಂಗಳ ಕಾಲ ಭಗವಂತ ಆ ದೇವಕಿಯ ಗರ್ಭದಲ್ಲಿ ಇತ್ತು. ಆದರೆ ಕೆಲವರು 10.5 ತಿಂಗಳ ಕಾಲ ಕೃಷ್ಣ ದೇವಕಿ ಗರ್ಭದಲ್ಲಿದ್ದ ಅಂತ ಹೇಳಿದರೆ, ಮತ್ತೆ ಕೆಲವರು 7 ತಿಂಗಳ ಕಾಲ ಮಾತ್ರ ಇದ್ದ ಅಂತ ಹೇಳ್ತಾ ಇದ್ದಾರೆ. ಆದರೆ ವಾದಿರಾಜ ಸ್ವಾಮಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನೋಡಿ, ದಶಮಾಸಿ ಸ್ಥಿತೇ ಅಂತ ಒಂದು ವೇದ ಹೇಳ್ತಾ ಇತ್ತು. ವೇದಗಳೆಲ್ಲ ಮನುಷ್ಯ ತಾಯಿಯ ಗರ್ಭದಲ್ಲಿ ಎಷ್ಟು ತಿಂಗಳ ಕಾಲ ಇರ್ತಾನೆ ಅಂತಂದ್ರೆ ಅವನು 10 ತಿಂಗಳ ಕಾಲ ಇರ್ತಾನೆ ಅಂತ ಹೇಳಿದ್ರಿಂದ ಆ ಒಂದು ವೇದದ ಮಾತನ್ನು ಸತ್ಯಗೊಳಿಸಬೇಕು ಎಂಬ ದೃಷ್ಟಿಯಿಂದ ಅಲ್ಲಿ ಭಗವಂತ ಆ ರೀತಿಯಾಗಿ ಆ ದೇವಕಿಯ ಗರ್ಭದಲ್ಲಿ ಇದ್ದ. ಆದ್ದರಿಂದ ಅವನು ಆ 7 ತಿಂಗಳ ಕಾಲ ಅಲ್ಲಿದ್ದ. ಆದ್ದರಿಂದ ಮೊದಲು ಶೇಷದೇವರು ಇದ್ದ ಆ ಒಂದು 3 ತಿಂಗಳು ಕೃಷ್ಣನ ಪರವಾಗಿ ಅಲ್ಲಿ ಶೇಷದೇವರು ಇದ್ದದ್ರಿಂದ ಅದನ್ನು ಕೂಡ ಕೃಷ್ಣನ ಲೆಕ್ಕಕ್ಕೆ ನಾವು ತೆಗೆದುಕೊಂಡಾಗ ಆ ಶೇಷದೇವರಿದ್ದಂತಹ 3 ತಿಂಗಳು ಅನಂತರ 7.5 ತಿಂಗಳ ಕಾಲ ಅಲ್ಲಿ ಕೃಷ್ಣನು ಕೂಡ ದೇವಕಿಯ ಗರ್ಭದಲ್ಲಿ ಇದ್ದದ್ರಿಂದ ಒಟ್ಟು 10 ತಿಂಗಳ ಪೂರ್ತಿಯಾಗಿ ಅಲ್ಲಿದ್ದು ಅನಂತರದಲ್ಲಿ ಕೃಷ್ಣ ಅಲ್ಲಿ ಜನ್ಮವನ್ನ ಅವತಾರವನ್ನು ಪಡೆದಿದ್ದಾನೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಆದರೆ ವಸುದೇವ ದೇವಕಿಯರ ಗರ್ಭದಲ್ಲಿ ಸಾಮಾನ್ಯರಂತೆ ಭಗವಂತ ಆ ಶುಕ್ರ ಶೋಣಿತದ ಮೂಲಕವಾಗಿ ಅವನೇನಾದರೂ ಅಲ್ಲಿ ಪ್ರವೇಶ ಮಾಡಿದ್ದಾನ ಅಂತಂದ್ರೆ ಅದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾ ಇದ್ದಾರೆ, ನೋಡಿ, ಭಗವಂತನಿಗೆ ಸಾಮಾನ್ಯರಂತೆ ಪುರುಷನ ಆ ಒಂದು ವೀರ್ಯದಲ್ಲಿ ಸೇರಿ ಅನಂತರದಲ್ಲಿ ಸ್ತ್ರೀಯ ಗರ್ಭದಲ್ಲಿ ಹೋಗಿ ಅಲ್ಲಿ ಇಷ್ಟು ಸಮಯಗಳ ಕಾಲ ಇದ್ದು ಮಾಡಬೇಕು ಅಂತ ಅವನಿಗೆ ಇಲ್ಲವೇ ಇಲ್ಲ. ಆದರೆ ದೇವರು ನಿಜವಾಗಲೂ ಕೂಡ ವಸುದೇವನ ದೇಹದಲ್ಲಿ ಇದ್ದ. ಆದರೆ ಅದು ಹೇಗೆ ಅಂದರೆ ಭೂತಾವೇಶವತು ಅಂತ ತಿಳಿಸ್ತಾ ಇದ್ದಾರೆ ಭಾವಪ್ರಕಾಶಕಾರರು. ಹೇಗೆ ಒಬ್ಬ ವ್ಯಕ್ತಿಯ ಒಳಗಡೆ ಒಂದು ಭೂತ ಎಂಬತಕ್ಕಂಥದ್ದು ಸೇರ್ಕೊಂಡಾಗ ಅದು ಎಲ್ಲಿದೆ ಅಂತ ಹೇಳಿಕ್ ಆಗೋದಿಲ್ಲ, ಅಥವಾ ಯಾವ ಅವಯವದಲ್ಲಿದೆ, ಏನು ಕೆಲಸ ಮಾಡ್ತಾ ಇದೆ ಅಂತ ಹೇಳಿಕ್ ಆಗೋದಿಲ್ಲ. ಆ ರೀತಿಯಾಗಿ ಭೂತವು ಹೇಗೆ ದೇಹದ ಒಳಗಡೆ ಪ್ರವೇಶ ಮಾಡಿರುತ್ತೆ, ಅದು ಇದ್ರೂ ಕೂಡ ಇತರರಿಗೆ ಗೊತ್ತಾಗೋದಿಲ್ಲ. ಅದರಂತೆ ವಸುದೇವನ ದೇಹದ ಒಳಗಡೆ ಅಲ್ಲಿ ಭಗವಂತ ಹೋಗಿ ಸೇರಿ ಅನಂತರದಲ್ಲಿ ಆ ದೇವಕಿಯ ಗರ್ಭದಲ್ಲೂ ಕೂಡ ಅದೇ ರೀತಿಯಾಗಿ ಅವನು ಸೇರಿದ್ದಾನೆ. ಆದರೆ ಚಿನ್ಮಯವಾದ ರೂಪವನ್ನೇ ವ್ಯಕ್ತಗೊಳಿಸಿದ್ದಾನೆ. ಯಾವುದೇ ಸಂದರ್ಭದಲ್ಲೂ ಕೂಡ ಆ ತನ್ನ ತಂದೆ ತಾಯಿಗಳ ಶುಕ್ಲ ಶೋಣಿತ ಸಂಪರ್ಕದಿಂದ ಭಗವಂತ ಅಲ್ಲಿ ಅವತಾರ ಮಾಡಿರತಕ್ಕಂಥದ್ದಲ್ಲ ಎಂಬುದನ್ನ ಅಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಏಕೆಂದರೆ ಕೃಷ್ಣನೇ ಹೇಳ್ತಾ ಇದ್ದಾನೆ, ಯೋಮಾಂ ಅಜಂ ಅನಾದಿಂಚ, ಯಾರು ನನಗೆ ಹುಟ್ಟಿಲ್ಲ ಮತ್ತೆ ಸಾವು ಇಲ್ಲ, ನಾನು ಎಲ್ಲ ಕಾಲದಲ್ಲೂ ಇರುವವನು ಅಂತ ಯಾರು ನನ್ನನ್ನು ತಿಳಿದುಕೊಳ್ತಾ ಇದ್ದಾರೆ ಅವರನ್ನು ನಾನು ಅನುಗ್ರಹ ಮಾಡ್ತಾ ಇದ್ದೇನೆ. ಅವರು ನನ್ನ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಪಡೆದಾಗ ತೇಷಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್ ಅಂತ ದೇವರು ಹೇಳ್ತಾ ಇದ್ದಾರೆ. ನನಗೆ ಯಾರು ಮನುಷ್ಯರಂತೆ ದೇಹ ಇದೆ, ಪ್ರಾಕೃತವಾದ ಭೌತಿಕ ದೇಹ ಇದೆ ಅಂತ ತಿಳ್ಕೊಳ್ತಾ ಇದ್ದಾರೆ ಅವರನ್ನ ನರಕಕ್ಕೆ ನಾನು ತಳ್ಳಿಬಿಡ್ತೇನೆ ಅಂತ ಅಲ್ಲಿ ಕೃಷ್ಣನೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಹಾಗಾದರೆ ಅವನು ವಸುದೇವನ ದೇಹದಲ್ಲೂ ಇದ್ದ, ದೇವಕಿಯ ಗರ್ಭದಲ್ಲೂ ಕೂಡ ಇದ್ದ, ಅನಂತರದಲ್ಲಿ ಹುಟ್ಟಿದ ಅಂತ ಹೇಳಿದಾಗ ಹಾಗಾದರೆ ಅವನೇ ತನ್ನ ಹುಟ್ಟನ್ನು ತೋರಿಸಿಕೊಟ್ಟಿದ್ದಾನಲ್ಲ ಅಂತಂದ್ರೆ ಅದಕ್ಕೆ ಶ್ರೀಮದ್ ಆಚಾರ್ಯರು ಹೇಳ್ತಾ ಇದ್ದಾರೆ, ಗರ್ಭಂ ಸುತಾಯ ಅಪಿ ದೇವಕಸ್ಯ, ಆ ದೇವಕಿಯ ಗರ್ಭದಲ್ಲಿ ಮೊದಲು ಶೇಷನನ್ನು ಭಗವಂತ ಕಳಿಸಿಕೊಟ್ಟ. ಅವನು 3 ತಿಂಗಳ ಕಾಲ ಅಲ್ಲಿದ್ದಾಗ ಆನಂತರದಲ್ಲಿ ಆ ದೇಹ ಪರಿಶುದ್ಧವಾಯಿತು. ಏಕೆಂದರೆ ಶೇಷ ಎಲ್ಲಿರುತ್ತೋ ಆ ಜಾಗ ಬಹಳ ಪರಿಶುದ್ಧವಾಗಿರುತ್ತಂತೆ. ಉಳಿದ ಬೇರೆ ಬೇರೆ ಈ ಸರೀಸೃಪಗಳೆಲ್ಲ ಅಪವಿತ್ರವಾದ ಜಾಗದಲ್ಲೂ ಕೂಡ ಅವುಗಳು ಓಡಾಡಬಹುದು. ಆದರೆ ಈ ಶೇಷ ಅದರಲ್ಲೂ ಕೂಡ ವಿಶೇಷವಾಗಿ ನಾಗರ ಹಾವು ಅದು ಬಹಳ ಶುಚಿಯಾದ ಪ್ರದೇಶದಲ್ಲಿ ಅದು ಇರುತ್ತೆ. ಒಂದು ವೇಳೆ ಅದರ ಶುಚಿತ್ವಕ್ಕೆ ಏನಾದರೂ ತೊಂದರೆ ಬಂದರೆ ಆವಾಗ ಆ ಜಾಗದಿಂದ ಮತ್ತೆ ಬೇರೊಂದು ಕಡೆಗೆ ಅದು ಹೊರಟು ಹೋಗಿಬಿಡತ್ತೆ. ಆದ್ದರಿಂದ ನಾಗರ ಹಾವು ಅದು ಪರಿಶುದ್ಧವಾದ ಸ್ಥಳದಲ್ಲೇ ಇರುತ್ತೆ. ಅಲ್ಲಿ ಯಾರಾದರೂ ಅಶುದ್ಧಿಯನ್ನ ಅಥವಾ ಅಪವಿತ್ರತೆಯನ್ನು ಮಾಡಿದರೆ ಅವರ ಮೇಲೆ ಉಗ್ರವಾಗಿ ಅದು ಬೇರೆ ಬೇರೆ ರೀತಿಯ ಆ ತೊಂದರೆಗಳನ್ನು ಉಂಟು ಮಾಡಿಬಿಡ್ತಾ ಇರುತ್ತೆ. ಆದ್ದರಿಂದ ಶೇಷದೇವರು ಅಂದರೆ ಅವರು ಬಹಳ ಪವಿತ್ರರು, ಮತ್ತೆ ಅವರಿರುವ ಜಾಗವು ಕೂಡ ಅದು ಪವಿತ್ರವಾಗಿರುತ್ತೆ ಎಂಬುವ ದೃಷ್ಟಿಯಿಂದ ಆ ತದೈವ ಶೇಷ ಹರಿಣೋದಿತ ಅವಿಷ್ಯತು,
ಅಲ್ಲಿ ಭಗವಂತನೇ ಅಪ್ಪಣೆ ಮಾಡಿದ್ದಾನೆ, ನೀನು ಮುಂಚಿತವಾಗಿ ಹೋಗಿ ಆ ದೇವಕಿಯ ಗರ್ಭದಲ್ಲಿ 3 ತಿಂಗಳು ಇರು, ಅನಂತರದಲ್ಲಿ ನಾನು ಆ ಗರ್ಭವನ್ನ ಅಲ್ಲಿ ಪ್ರವೇಶ ಮಾಡ್ತೇನೆ ಅಂತ ಹೇಳಿದ್ರಿಂದ ಇದೆಲ್ಲ ಭಗವಂತ ಹುಟ್ಟಿಲ್ಲದ ತನಗೆ ಆ ತಂದೆ ತಾಯಿಗಳನ್ನು ತೋರಿಸಿದಂತೆ ಅದೆಲ್ಲ ವಿಡಂಬನೆ ಮಾಡ್ತಾ ಇದ್ದಾನೆ. ಸಾಮಾನ್ಯ ಜನಗಳು ತನ್ನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದೇ ಇರಲಿ ಎಂಬುದು ಕೂಡ ಆ ಭಗವಂತನ ಉದ್ದೇಶ. ಯಾಕೆಂದರೆ ದೇವರ ಒಂದು ಉದ್ದೇಶವೇನು ಅಂತಂದ್ರೆ, ನನ್ನನ್ನು ಯಾರು ಸರಿಯಾಗಿ ತಿಳಿದುಕೊಳ್ಳಬೇಕೋ ಅವರೇ ಜ್ಞಾನಿಗಳ ಮಾತಿನಿಂದ ಅವರ ಅನುಭವದ ನುಡಿಗಳಿಂದ ನನ್ನನ್ನು ಸರಿಯಾಗಿ ಅವರು ತಿಳಿಯಬೇಕು. ಅನಂತರ ಯಾರು ನನ್ನ ಶ್ರೇಷ್ಠವಾದ ಸರಿಯಾದ ಜ್ಞಾನಕ್ಕೆ ಅನರ್ಹರಾಗಿದ್ದಾರೆ ಅವರು ತಪ್ಪಾಗಿಯೂ ಕೂಡ ತಿಳಿಯಬೇಕು ಅಂತ ದೇವರ ಉದ್ದೇಶ ಇದ್ದದ್ರಿಂದ ಭಗವಂತ ಈ ರೀತಿಯಾಗಿ ನಡೆದುಕೊಳ್ತಾ ಇರ್ತಾನೆ. ಹೀಗೆ ಸತತ್ರ ಮಾಸತ್ರಯ ಮುಷ್ಯ ದುರ್ಗಯ ಅಪವಾಹಿತೋ ರೋಹಿಣಿ ಗರ್ಭಮಾಶೌ. ಹೀಗೆ ಅಲ್ಲಿ 3 ತಿಂಗಳಿದ್ದಂತಹ ಆ ಶೇಷದೇವರ ಅನಂತರದಲ್ಲಿ ಆ ರೋಹಿಣಿ ದೇವಿಯ ಗರ್ಭಕ್ಕೆ ಅಲ್ಲಿ ಬಂದಿದ್ದಾರೆ. ರೋಹಿಣಿಯು ಕೂಡ ವಸುದೇವನ ಮತ್ತೊಬ್ಬ ಅಲ್ಲಿ ಮಡದಿಯಾದ್ರಿಂದ ಸ್ಥಿತ್ವಾ ಮಾಸಾನ ಸಪ್ತಜಾತಃ ಪೃಥಿವ್ಯಾಂ. ಅನಂತರ ಆ ರೋಹಿಣಿಯಲ್ಲೂ ಕೂಡ ಅಲ್ಲಿ 7 ತಿಂಗಳ ಕಾಲ ಶೇಷದೇವರು ಇದ್ದು ಅನಂತರದಲ್ಲಿ ಅವರು ಭೂಲೋಕದಲ್ಲಿ ಅವತಾರ ಮಾಡಿದ್ದಾರೆ. ಅವತಾರ ಮಾಡಿದಾಗ ಆ ಶೇಷದೇವರಿಗಿಟ್ಟಂತಹ ಹೆಸರೇನು ಅಂದರೆ ಸ ನಾಮತಃ ಬಲದೇವೋ ಬಲಾಢ್ಯ ಬಭೂವ ತಸ್ಯಾನು ಜನಾರ್ದನ ಪ್ರಭು. ಆ ಶೇಷಾವತಾರಿಯಾದಂತಹ ಬಲರಾಮನಿಗೆ ಅನ್ವರ್ಥಕವಾಗಿರತಕ್ಕಂತಹ ಹೆಸರಿದೆ. ಯಾಕೆಂದರೆ ಕೆಲವೊಮ್ಮೆ ಹೆಸರನ್ನಿಟ್ಟಾಗ ಹೆಸರಿಗೂ ವ್ಯಕ್ತಿಗೂ ಸಂಬಂಧವೇ ಇರುವುದಿಲ್ಲ. ಆದರೆ ಇಲ್ಲಿ ಮಾತ್ರ ಬಲದೇವ ಬಲಭದ್ರ ಅಂತ ಅವನಿಗೆ ಯಾಕೆ ಹೇಳಿದ್ದಾರೆ ಅಂದರೆ ಬಲಾಧಿಕ್ಯಾದ್ ಬಲಂ ವಿದುಹು ಅಂತ ಏನು ಭಾಗವತ ಹೇಳ್ತಾ ಇದೆ. ಏಕೆಂದರೆ ಭಗವಂತನ ವಾಯುದೇವರ ನಂತರ ಪೂರ್ಣವಾದ ಒಂದು ಬಲವನ್ನು ಪಡೆದವರು ಅಂದರೆ ಅದು ಶೇಷದೇವರೇ ಆಗಿದ್ದಾರೆ. ಆದ್ದರಿಂದ ಅವರ ಪರಿಪೂರ್ಣವಾದಂತಹ ಬಲದಿಂದಾಗಿಯೇ ಈ 14 ಲೋಕಗಳೆಂಬತಕ್ಕಂತಹ ಬ್ರಹ್ಮಾಂಡ ಅವರ ಹೆಡೆ ಮೇಲೆ ಸ್ವಲ್ಪವೂ ಕೂಡ ಅಲ್ಲಾಡದೆ ಉಳಿದಿದೆ. ಅದು ಕೂಡ ಹೇಗೆ ಅನಾಯಾಸವಾಗಿ ಶೇಷದೇವರು ತಮ್ಮ ಹೆಡೆ ಮೇಲೆ ಈ ಬ್ರಹ್ಮಾಂಡವನ್ನು ಹೊತ್ತಿದ್ದಾರೆ ಅಂದರೆ ಅವರ ಸಾವಿರ ಹೆಡೆಗಳ ಮಧ್ಯದಲ್ಲಿ ಒಂದು ಹೆಡೆ ಮೇಲೆ ಒಂದು ಸಣ್ಣ ಸಾಸಿವೆಯನ್ನ ಅವರು ಹೊತ್ತರೆ ಹೇಗೆ ಅವರಿಗೆ ಎಷ್ಟು ಭಾರವಾಗುವುದಿಲ್ಲ, ಆ ರೀತಿಯಾಗಿ ಇಡೀ ಬ್ರಹ್ಮಾಂಡವನ್ನ ಅಲ್ಲಿ ಶೇಷದೇವರು ಹೊತ್ತಿದ್ದಾರೆ. ಆದರೆ ಆ ಶೇಷದೇವರು ವಾಯುದೇವರ ನಂತರದಲ್ಲಿ ಅವರು ಬಲಿಷ್ಠರೇ ಹೊರತಾಗಿ ಆ ವಾಯುದೇವರಿಗಿಂತ ಹೆಚ್ಚಿನ ಬಲವಂತರಲ್ಲ. ಏಕೆಂದರೆ ಅಂತಹ ಬ್ರಹ್ಮಾಂಡವನ್ನ ಹೊತ್ತ ಆ ಶೇಷದೇವರನ್ನ ವಾಯುದೇವರೇ ಕೂರ್ಮ ರೂಪದಿಂದ ತಮ್ಮ ತಲೆ ಮೇಲೆ ಆ ಶೇಷನನ್ನ ಸಹಿತವಾಗಿ ಹೊತ್ತಿದ್ದಾರೆ. ಅಂತಹ ವಾಯು ಕೂರ್ಮವನ್ನ ವಿಷ್ಣು ಕೂರ್ಮ ಸ್ವಯಂ ಭಗವಂತ ಆಮೆಯಾಗಿ ಎಲ್ಲ 25 ಲಕ್ಷ ಯೋಜನವನ್ನ ಪಡೆದಿರತಕ್ಕಂತಹ ಬ್ರಹ್ಮಾಂಡವನ್ನ ಭಗವಂತ ತನ್ನ ಮೇಲೆ ಹೊತ್ತಿದ್ದಾನೆ. ಆದ್ರಿಂದ ಶೇಷದೇವರು ಅಂದರೆ ಅದು ಬಲದೇವ ಬಲಾಢ್ಯ, ಅವನ ಪರಿಪೂರ್ಣ ಬಲವುಳ್ಳವನಾದ್ರಿಂದ ಅವನು ಬಲ ಅಂತ ಅವನನ್ನು ಕರೆದರೆ ಮತ್ತೆ ಎಲ್ಲರನ್ನು ಆದ್ದರಿಂದ ರಂಜನಾತ್ ರಾಮ ಉಚ್ಯತೆ ಅಂತ ಎಲ್ಲರನ್ನು ಕೂಡ ಸಂತೋಷಪಡಿಸಿದ್ದರಿಂದಲೂ ಕೂಡ ಅವನಿಗೆ ಬಲರಾಮ ಅಂತ ಅವನಿಗೆ ಅನ್ವರ್ಥಕವಾದ ಹೆಸರಾಗಿದೆ. ಹೀಗೆ ಬಲರಾಮನ ಜನನದ ನಂತರದಲ್ಲಿ ಬಭೂವ ತಸ್ಯಾನು ಜನಾರ್ದನ ಪ್ರಭು. ಆವಾಗ ಭೂದೇವಿಗೆ ಮಾತು ಕೊಟ್ಟಂತೆ ಭಗವಂತ ತಾನು ಅವತಾರ ಮಾಡ್ತಾ ಇದ್ದಾನೆ. ಭಗವಂತ ಅವತಾರ ಮಾಡುವಾಗ ಹೇಗೆ ಇದ್ದ ಅವನು ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಆವಿರ್ಬಭೂವ ಅಖಿಲ ಸದ್ಗುಣೈಕ ಪೂರ್ಣಃ ಸುತಾಯಾಮಪಿ ದೇವಕಸ್ಯ. ಆ ದೇವಕನ ಮಗಳಾಗಿರ್ತಕ್ಕಂತಹ ದೇವಕಿ ಅವಳು ತುಂಬ ತಪಸ್ಸನ್ನು ಮಾಡಿ ದೇವರನ್ನೇ ನಾನು ಮಗನನ್ನಾಗಿ ಪಡೆಯಬೇಕು ಅಂತ ಅವಳು ಬಯಸಿದ್ರಿಂದ ಆವಾಗ ಭಗವಂತ ಆವಿರ್ಬಭೂವ ಅಂತ ಇದ್ದ. ದೇವರು ಉದಯವನ್ನು ಪಡೆದಿದ್ದಾನೆ. ಹೇಗೆ ನಾವು ಸೂರ್ಯೋದಯವಾಯಿತು ಸೂರ್ಯ ಅಸ್ತಂಗತನಾದ ಅಂತ ನಾವು ವ್ಯವಹಾರ ಮಾಡ್ತೇವೆ. ಸೂರ್ಯ ಉದಯವಾದಾಗ ಯಾರು ಕೂಡ ಸೂರ್ಯ ಹುಟ್ಟಿದ ಅಂತ ಹೇಳೋದಿಲ್ಲ. ಹುಟ್ಟಿದ ಅಂತ ಹೇಳಿದ್ರು ಕೂಡ ಅದರ ಅರ್ಥ ಉದಯವನ್ನೇ ಪಡೆದಿದ್ದಾನೆ ಎಂಬುದಾಗಿ. ಮತ್ತೆ ಸೂರ್ಯ ಅಸ್ತಂಗತನಾದಾಗ ಸೂರ್ಯ ಸತ್ತು ಹೋದ ಅಂತ ಯಾರು ಕೂಡ ಹೇಳೋದಿಲ್ಲ. ಅವನು ಸತ್ತಿನ ಮರುದಿನ ಹುಟ್ಟಿ ಬರೋದು ಯಾರು? ಮತ್ತೊಬ್ಬ ಸೂರ್ಯ ಅಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ, ಅವನೇ ಬರಬೇಕಾಗತ್ತೆ. ಆದ್ರಿಂದ ಸೂರ್ಯನ ಉದಯ ಅಸ್ತಮಾನಗಳನ್ನೇ ಹೇಗೆ ನಾವು ಅವನ ಹುಟ್ಟು ಮತ್ತೆ ಆ ಲಯ ಎಂಬುದಾಗಿ ನಾವು ಪರಿಗಣನೆ ಮಾಡ್ತೇವೆ, ಅದರಂತೆ ಆವಿರ್ಬಭೂವ ಅಖಿಲ ಸದ್ಗುಣೈಕ ಪೂರ್ಣಃ. ಭಗವಂತ ಅವನು ಎಲ್ಲ ಸದ್ಗುಣಗಳಿಂದ ಪರಿಪೂರ್ಣನಾಗಿ ಅವನು ಪ್ರಾದುರ್ಭಾವವನ್ನು ಪಡಿತಾ ಇದ್ದಾನೆ ಅಂತ ಹೇಳಿದ್ರಿಂದ ಅವನು ನಮ್ಮಂತೆ ದೋಷಿಯಾಗಿ ಯಾವುದೋ ಒಂದು ಕರ್ಮದಿಂದ ಆ ಪ್ರಾರಬ್ಧದಿಂದಾಗಿ ಅವನು ಹುಟ್ಟನ್ನು ಪಡಿತಾ ಇದ್ದಾನೆ ಅಂತ ನಮ್ಮ ಹುಟ್ಟು ಮತ್ತೆ ಭಗವಂತನ ಅವತಾರವನ್ನ ಒಂದೇ ರೀತಿಯಾಗಿ ನಾವು ಪರಿಗಣನೆ ಮಾಡಬಾರದು ಎಂಬುದನ್ನು ಶ್ರೀಮದ್ ಆಚಾರ್ಯರು ಸೂಚನೆ ಮಾಡ್ತಾ ಇದ್ದಾರೆ. ಏಕೆಂದರೆ ಶ್ರೀಮದ್ ಭಾಗವತವು ಕೂಡ ಭಗವಂತನ ವ್ಯಕ್ತಿತ್ವದ ಬಗ್ಗೆ ಇದೇ ತರಹದ ಒಂದು ಶಂಕೆಯನ್ನ ಅಲ್ಲಿ ಮಾಡಿಕೊಳ್ಳುತ್ತಾ ಇತ್ತು. ಅಥ ಖಲು ಭಗವಾನ್ ದೇವದತ್ತಾದಿವತು ಕಿಂ ಕರ್ಮನಿಬಂಧನ ತಸ್ಯ ಅವತಾರ ಅಂತ ಹೇಳ್ತಾ ಇತ್ತು. ಭಗವಂತನು ಕೂಡ ಅವನು ಮತ್ಸ್ಯನಾಗಿ ಕೂರ್ಮನಾಗಿ ವರಾಹನಾಗಿ ನರಸಿಂಹನಾಗಿ ಅವತಾರ ಮಾಡಿದ. ನಾವು ಕೂಡ ಬೇರೆ ಬೇರೆ ಪಾಪಗಳನ್ನು ಮಾಡಿ ನಾವು ಮೀನಾಗಿಯೋ ಹಂದಿಯಾಗಿಯೋ ಅಥವಾ ನರಿ ನಾಯಿಯಾಗಿ ನಾವು ಹುಟ್ಟುತ್ತಾ ಇರ್ತೇವೆ. ಹಾಗಾದರೆ ನಾವು ಕೂಡ ಇದೇ ತರ ತಿರಿಯ ಪ್ರಪಂಚದಲ್ಲಿ ನಾವು ಹುಟ್ಟುತ್ತಾ ಇರ್ತೇವೆ. ಭಗವಂತನು ಕೂಡ ಹಾಗೆ ಅವತಾರ ಮಾಡ್ತಾ ಇದ್ದಾನೆ. ಹಾಗಾದರೆ ನಮಗೂ ಭಗವಂತನಿಗೂ ಏನು ವ್ಯತ್ಯಾಸಗಳಿಲ್ಲವೇ?
ಅವನು ಕೂಡ ನಮ್ಮಂತಿ ಹಂದಿಯಾಗಿ ಅವನು ಮೀನಾಗಿ ಅವತಾರ ಮಾಡಿದ್ದಾನಲ್ಲ, ಹಾಗಾದರೆ ದೇವರಿಗೂ ಕೂಡ ಯಾವುದೋ ನಮ್ಮಂತೆ ಒಂದು ಕರ್ಮದ ಸೆಳೆತ ಇರಬಹುದಾ ಅಂದರೆ ಅದಕ್ಕೆ ಶ್ರೀಮದ್ ಆಚಾರ್ಯರು ಹೇಳ್ತಾ ಇದ್ದಾರೆ, ಅಖಿಲ ಸದ್ಗುಣೈಕ ಪೂರ್ಣ, ಎಲ್ಲ ಸದ್ಗುಣಗಳ ಮುಖ್ಯ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಭಗವಂತನಲ್ಲಿ ಅವನಲ್ಲಿ ದೋಷಗಳು ಬರೋದಕ್ಕೆ ಹೇಗೆ ಸಾಧ್ಯ? ಹಾಗಾದರೆ ಯಾಕೆ ಭಗವಂತ ಅವತಾರ ಮಾಡ್ತಾ ಇದ್ದಾನೆ ಅಂದರೆ ತನ್ನ ಇಚ್ಛೆಯಿಂದ ಅನಂತರದಲ್ಲಿ ಭಕ್ತರನ್ನ ಅನುಗ್ರಹಿಸಬೇಕು ಎಂಬ ದೃಷ್ಟಿಯಿಂದ ಅವತಾರ ಮಾಡ್ತಾ ಇದ್ದಾನೆ ಅಷ್ಟೇ ಹೊರತಾಗಿ ಭಗವಂತನಿಗೆ ಯಾವತ್ತೂ ಕೂಡ ಅಲ್ಲಿ ಅವನಿಗೆ ಆ ರೀತಿಯಾದ ಹುಟ್ಟು ಎಂಬತಕ್ಕಂತಹದ್ದು ಇಲ್ಲವೇ ಇಲ್ಲ. ಆದ್ದರಿಂದ ಅಂತಹ ಭಗವಂತ ದೇವಕಿಯ ಉದರದಿಂದ ಅಲ್ಲಿ ಪ್ರಾದುರ್ಭೂತನಾಗ್ತಾ ಇದ್ದಾನೆ. ಆ ದೇವಕಿಯ ಪುಣ್ಯ ಎಂಥದ್ದು! ಆದ್ರಿಂದಲೇ ಆ ದೇವಕಿಯ ಗರ್ಭದಲ್ಲಿ ಅವತಾರ ಮಾಡೋದಕ್ಕೋಸ್ಕರ ಬಂದು ನೆಲೆಸಿದಂತಹ ಕೃಷ್ಣನನ್ನ ಸ್ವತಃ ಬ್ರಹ್ಮಾದಿ ದೇವತೆಗಳೇ ಬಂದು ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ವಾಮಿ, ನೀನು ಸತ್ಯವರ್ತನಾಗಿದ್ದೀಯಾ, ಸತ್ಯಪರ ತ್ರಿಸತ್ಯನಾಗಿದೆಯಾ ಅಂತ ಆ ದೇವರನ್ನು ಸ್ತೋತ್ರ ಮಾಡಿ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ ಅಂತ ಆ ಭಗವಂತನನ್ನ ಸತ್ಯ ಸ್ವರೂಪ ಎಂಬುದಾಗಿ ಸತ್ಯಲೋಕದ ಒಡೆಯರಾಗಿರ್ತಕ್ಕಂತಹ ಆ ಬ್ರಹ್ಮದೇವರು ಸ್ತೋತ್ರ ಮಾಡಿ, ಸ್ವಾಮಿ ನಿನಗೆ ಹುಟ್ಟಿಲ್ಲ, ಆದರೂ ಕೂಡ ಹುಟ್ಟನ್ನ ಅಥವಾ ಅವತಾರವನ್ನು ನೀನು ಪಡಿತಾ ಇದ್ದೀಯಾ, ಅಂತಹ ನೀನು ನಮಗೆ ಇನ್ನೆಂದಿಗೂ ಕೂಡ ಹುಟ್ಟು ಮುಂತಾದವುಗಳು ಇಲ್ಲದಂತೆ ಅನುಗ್ರಹ ಮಾಡುವಂತ ಆ ದೇವರನ್ನ ಗರ್ಭಸ್ತುತಿ ಅಂತ ಭಾಗವತದಲ್ಲಿ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. 16 ಶ್ಲೋಕಗಳ ಮೂಲಕ ಹಿರಣ್ಯ ಗರ್ಭ ಈ ದೇವಕಿ ಗರ್ಭದಲ್ಲಿ ಬಂದು ನೆಲೆಸಿದ ಆ ಕೃಷ್ಣನನ್ನು ಸ್ತೋತ್ರ ಮಾಡಿದ ಆ ಒಂದು ವರ್ಣನೆಯನ್ನು ನೋಡಿದಾಗಲೂ ಕೂಡ ಅದು ಸಾಕ್ಷಾತ್ ಭಗವಂತನೇ ಅಲ್ಲಿ ಹಾಗೆ ಅವತಾರ ಮಾಡಿದ್ದಾನೆ. ಆದ್ದರಿಂದ ಬ್ರಹ್ಮಾದಿಗಳ ಸ್ತೋತ್ರ ಅಲ್ಲಿ ನಡೆದಿದೆ ಅಂತಂದ್ರೆ ಅದು ಸಾಮಾನ್ಯ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ ಎಂಬುದನ್ನ ಅಲ್ಲಿ ನಮಗೆ ತಿಳಿಯೋದಕ್ಕೆ ಸಾಧ್ಯವಾಗ್ತಾ ಇದೆ. ಕೃಷ್ಣಾವತಾರದ ಹೇಗೆ ನಡೀತು ಎಂಬುದನ್ನ ಶ್ರೀಮದ್ ಆಚಾರ್ಯರು ಹೇಳ್ತಾ ಇದ್ದಾರೆ. ಯಹ ಸತ್ ಸುಖಜ್ಞಾನ ಬಲೈಕ ದೇಹ ಸಮಸ್ತ ದೋಷ ಸ್ಪರ್ಶೋಚ್ಛಿತ ಸದಾ ಅವ್ಯಕ್ತ ತತ್ಕಾರ್ಯಮಯ ನಯಸ್ಯ ದೇಹ ಕುತಶ್ಚಿತ್ ಕ್ವಚ ಸಹ್ಯಜೋ ಹರಿಹಿ. ಅವರು ಹೇಳ್ತಾ ಇದ್ದಾರೆ, ಭಗವಂತ ಅವನು ಸತ್ಸುಖ ಜ್ಞಾನ ಬಲೈಕ ದೇಹ. ಸತ್ತು ಅಂದ್ರೆ ನಿರ್ದುಷ್ಟವಾದ ಸುಖ. ನಮ್ಮಲ್ಲಿ ಸುಖ ಇದೆ, ಆದರೆ ಸುಖದ ಜೊತೆಗೆ ದುಃಖ ಅದು ಹಿಂಬಾಲಿಸಿಕೊಂಡು ಬರ್ತಾ ಇರುತ್ತೆ. ಹೀಗೆ ಸುಖ ದುಃಖಗಳು ನಮಗೆ ಜೊತೆ ಜೊತೆಯಾಗಿ ಬರ್ತಾ ಇದ್ರೆ ಭಗವಂತನಲ್ಲಿ ದುಃಖಕ್ಕೆ ಅವಕಾಶ ಇಲ್ಲ. ಏಕೆಂದರೆ ದುಃಖ ಬರಬೇಕಾದ್ರೆ ಅವನಿಗೆ ರಾಗದ್ವೇಷಗಳೆಲ್ಲ ಇರಬೇಕು. ನಮಗೆ ಹೇಗೆ ರಾಗದ್ವೇಷಗಳಿಂದ ಸುಖ ದುಃಖಗಳು ಉಂಟಾಗುತ್ತೆ, ಅದರಂತೆ ಭಗವಂತನಲ್ಲಿ ರಾಗದ್ವೇಷ ಬರೋದಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಅದಕ್ಕೆ ಕಾರಣವಾದಂತಹ ಭೌತಿಕ ದೇಹ, ಈ ಪ್ರಾಕೃತವಾದಂತಹ ಆ ಗುಣದಿಂದ ನಿರ್ಮಿತವಾದ ದೇಹ ಅವನಲ್ಲಿಲ್ಲ. ಆದ್ದರಿಂದ ಅವನು ಸತ್ಸುಖ ಜ್ಞಾನ ಬಲೈಕ ದೇಹ. ಮತ್ತೊಂದು ಕಡೆ ನರಸಿಂಹದೇವರ ಬಗ್ಗೆ ಹೇಳುವಾಗಲೂ ಕೂಡ ಇದೇ ಮಾತನ್ನ ಶ್ರೀಮದ್ ಆಚಾರ್ಯರು ಹೇಳ್ತಾ ಇದ್ದಾರೆ, ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಅಂತ ಇದ್ದಾರೆ. ಭಗವಂತನಲ್ಲಿರುವ ಜ್ಞಾನ ಅಂದ್ರೆ ಅದು ನಿರ್ದಿಷ್ಟವಾದ ಜ್ಞಾನ. ಏಕೆಂದರೆ ಎಲ್ಲಿ ಜ್ಞಾನ ಇರುತ್ತೆ ಆ ಜ್ಞಾನದ ಜೊತೆಗೆ 2 ದೋಷಗಳು ಕೂಡ ಜೊತೆ ಜೊತೆಯಾಗಿ ಬರ್ತಾ ಇರುತ್ತೆ. ಒಂದು ಜ್ಞಾನ ಜೊತೆಗೆ ಅಜ್ಞಾನ, ಅನಂತರದಲ್ಲಿ ಅಹಂಕಾರ. ಆದರೆ ಭಗವಂತನಲ್ಲಿ ಅಜ್ಞಾನದ ಜೊತೆ ಜೊತೆಗೆ ಅವನಿಗೆ ಜ್ಞಾನ ಇರುವುದು ಅಂತ ಅಲ್ಲವೇ ಇಲ್ಲ. ಅಜ್ಞಾನ ಸ್ವಲ್ಪವೂ ಕೂಡ ಇಲ್ಲದೆ ಅವನ ಪರಿಪೂರ್ಣವಾದ ಜ್ಞಾನವನ್ನೇ ಅವನು ಪಡೆದಿದ್ದಾನೆ. ಮತ್ತೆ ಸಮಸ್ತ ದೋಷ ಸ್ಪರ್ಶೋಜ್ಜಿತ, ಎಲ್ಲ ದೋಷಗಳಿಂದಲೂ ಕೂಡ ಅವನು ರಹಿತನಾಗಿದ್ದಾನೆ. ಭಗವಂತನಲ್ಲಿ ಚಿಂತೆ, ಸಂತಾಪ ಈ ಯಾವ ದೋಷಗಳು ಅವನಲ್ಲಿ ಇಲ್ಲವೇ ಇಲ್ಲ. ಹಾಗಾದ್ರೆ ಕೆಲವು ಅವತಾರಗಳಲ್ಲಿ ದುಃಖಾದಿ ದೋಷಗಳನ್ನ ದೇವರಲ್ಲಿ ಕಾಣ್ತಾ ಇದ್ದೀವಿಲ್ಲ ಅಂತಂದ್ರೆ ಅದು ಕೇವಲ ಭಗವಂತ ಅದನ್ನ ಪ್ರಕಟಣೆಗೊಳಿಸ್ತಾ ಇದ್ದಾನೆ, ವಿಡಂಬನೆ ಮಾಡ್ತಾ ಇದ್ದಾನೆ. ನಿಜವಾಗಲೂ ಭಗವಂತನಲ್ಲಿ ಅಂತಹ ದುಃಖಾದಿ ದೋಷಗಳು ಅವನಲ್ಲಿ ಇಲ್ಲವೇ ಇಲ್ಲ. ಯಾಕೆ ಹಾಗೆ ಅವನು ದುಃಖಿಯಾದಂತೆ ಅಥವಾ ಅಸಮರ್ಥನಂತೆ ತನ್ನಲ್ಲೂ ಕೂಡ ಬೇರೆ ಬೇರೆ ಕಶ್ಮಲಗಳು ಇರುವಂತೆ ದೇವರು ತನ್ನ ಅವತಾರದಲ್ಲಿ ತೋರಿಸ್ತಾ ಇದ್ದಾನೆ ಅಂದ್ರೆ ತನ್ನ ಭಕ್ತರಿಗೆ ತನ್ನನ್ನು ಸೇವೆ ಮಾಡುವ ಭಾಗ್ಯ ದೊರಕಲಿ ಎಂಬ ಉದ್ದೇಶದಿಂದ ಮಾತ್ರವೇ ಹೊರತಾಗಿ ಅವನಲ್ಲಿ ನಿಜವಾಗಲೂ ಕೂಡ ಆ ದೋಷಗಳು ಇದೆ ಅಂತ ಅವನು ಹಾಗೆ ಅದನ್ನು ತೋರಿಸ್ತಾ ಇರೋದಲ್ಲ. ಏಕೆಂದರೆ ಭಗವಂತ ಒಂದು ವೇಳೆ ಅವತಾರ ರೂಪದಲ್ಲೂ ಕೂಡ ಅವನ ಪರಿಪೂರ್ಣ ಶಕ್ತಿಯುಳ್ಳವನೇ ಆಗಿದ್ದರೆ ಆವಾಗ ಸೀತೆ ಅಪಹರಣವೇ ಆಗ್ತಾ ಇರಲಿಲ್ಲ. ಲಕ್ಷ್ಮಣ ಆ ಸಂದರ್ಭದಲ್ಲಿ ರಾವಣನನ್ನ ಅವನು ಕರೆದುಕೊಂಡು ಹೋದ ವಿಷಯ ಅದೆಲ್ಲ ನಡೀತಾನೆ ಇದ್ದಿಲ್ಲ. ಹಾಗಾದರೆ ಸರ್ವ ಸಮರ್ಥನಾಗಿದ್ದರೂ ಕೂಡ ಅಸಮರ್ಥನಂತೆ ದೇವರು ನಡೆದುಕೊಳ್ಳುತ್ತಾನೆ. ಆವಾಗ ಅಲ್ಲಿ ಸುಗ್ರೀವಾದಿಗಳ ಸೇವೆಗೆ ಒಂದು ಅವಕಾಶ ಎಂಬತಕ್ಕಂಥದ್ದಾಗುತ್ತೆ. ಮತ್ತೆ ಭಗವಂತ ಸದಾ ಪರಿಶುದ್ಧನಾಗಿದ್ದರೆ ನಾವು ದೇವರ ಪೂಜೆಯನ್ನೇ ಮಾಡೋದು ಬಿಟ್ಟು ಬಿಡ್ತಾ ಇತ್ತು. ಯಾಕಂದರೆ ಭಗವಂತ ಅವನಿಗೆ ಯಾಕ್ರಿ ಪೂಜೆ, ಅವನು ಸದಾ ಪರಿಶುದ್ಧನಾಗಿದ್ದಾನೆ, ಆದ್ರಿಂದ ಅವನ ಪೂಜೆ ಬೇಡವೇ ಬೇಡ, ದೇವ ಪೂಜೆ ಬಿಟ್ಟು ಬರೀ ದೇಹದ ಪೂಜೆನೇ ಮಾಡೋಣ ಅಂತ ನಾವು ದೇವರ ಪೂಜೆಯನ್ನೇ ಬಿಟ್ಟು ಬಿಡ್ತಾ ಇತ್ತು. ಅದಕ್ಕೆ ಭಗವಂತ ಏನು ಮಾಡಿದ, ಅವತಾರದ ಸಂದರ್ಭದಲ್ಲಿ ತನ್ನಲ್ಲಿ ಇಲ್ಲದೇ ಇರತಕ್ಕಂತಹ ದೋಷಗಳನ್ನ ಅವನು ಪ್ರಕಟಗೊಳಿಸುವುದಕ್ಕೆ ಶುರು ಮಾಡಿದ. ಆವಾಗ ನಾವೇನು ಮಾಡಿದ್ವಿ, ದೇವರಿಗೆ ಇನ್ನೂ ನಿರ್ಮಾಲ್ಯ ಆಗಿಲ್ಲ, ಅದಕ್ಕೆ ಪೂಜೆ ಮಾಡೋಣ. ಅನಂತರ ದೇವರಿಗೆ ಹಸಿವೆ ಇದೆ, ಅದಕ್ಕೆ ನೈವೇದ್ಯ ಮಾಡೋಣ. ಅನಂತರ ಅವನಿಗೆ ನಿದ್ದೆ ಬರ್ತಾ ಇದೆ, ದೇವರಿಗೆ ಒಂದು ತೊಟ್ಟಲು ಪೂಜೆ. ಹೀಗೆ ನಾವೆಲ್ಲ ಭಗವಂತನಿಗೆ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಆಯ್ತು.
ಒಂದು ವೇಳೆ ಭಗವಂತ ಈ ಬಗೆಯ ತನ್ನ ವ್ಯಕ್ತಿತ್ವವನ್ನು ತೋರಿಸ್ತೇನೆ ಇದ್ರೆ ಅವನಿಗೆ ಯಾವ ಪೂಜೆಗಳೂ ನಡೀತಾ ಇರಲಿಲ್ಲ. ದೇವರಿಗೆ ನೈವೇದ್ಯ ಆಗುವ ಬದಲು ಎಲ್ಲ ಮನುಷ್ಯರಿಗೆ ನೇರ ನೈವೇದ್ಯವಾಗುವ ಒಂದು ಪರಿಸ್ಥಿತಿ ಬಂದು ಬಿಡ್ತಾ ಇತ್ತು. ಅದಕ್ಕೋಸ್ಕರ ಭಗವಂತ ತನ್ನ ಮೂಲ ರೂಪದಲ್ಲಿರುವ ಎಲ್ಲ ವಿಶಿಷ್ಟ ಗುಣಗಳನ್ನು ಒಂದು ಕಡೆ ಇರಿಸಿ ಅವತಾರ ರೂಪದಲ್ಲಿ ಕೆಲವು ದೋಷಗಳನ್ನು ಅವನು ಪ್ರಕಟಗೊಳಿಸುವುದಕ್ಕೆ ಶುರು ಮಾಡಿದ. ಸಾಮಾನ್ಯರೇನು ಮಾಡಿದ್ರು ಅದರಿಂದಲೇ ಅವನು ನಿಜವಾಗಲೂ ದೋಷಿ ಅಂತ ಅಲ್ಲಿ ತೀರ್ಮಾನಕ್ಕೆ ಬಂದು ಬಿಡ್ತಾ ಇದ್ದಾರೆ. ಆದರೆ ಭಗವಂತ ನಿಜವಾಗಲೂ ಕೂಡ ದೋಷಿ ಅಲ್ಲ. ಆದ್ದರಿಂದ ಸಮಸ್ತ ದೋಷ ಸ್ಪರ್ಶ ಉಚಿತ ಸದಾ. ನಾವು ದೋಷಹೀನರಾಗಬಹುದು. ಮೋಕ್ಷವನ್ನು ಪಡೆದಾಗ ಎಲ್ಲ ಜೀವರು ಕೂಡ ಅಜ್ಞಾನ ವಿಪರೀತ ಜ್ಞಾನಗಳಿಂದ ಅವರು ರಹಿತರಾಗಿ, ದುಃಖದಿಂದಲೂ ಕೂಡ ರಹಿತರಾಗಿ ಬರೀ ಸುಖ ಸ್ವರೂಪವನ್ನು ಅವರು ಪಡಿತಾರೆ. ಆವಾಗ ಅವರು ಕೂಡ ದೋಷರಹಿತರಾಗಬಹುದು. ಆದರೆ ಎಲ್ಲ ಕಾಲದಲ್ಲೂ ಕೂಡ ದೋಷರಹಿತನಾದವನು ಭಗವಂತ ಮಾತ್ರ. ಉಳಿದ ರಮಾಬ್ರಹ್ಮಾದಿ ಸಕಲ ದೇವತೆಗಳಲ್ಲೂ ಕೂಡ ರಮೆಯಲ್ಲಿ ಅಸ್ವಾತಂತ್ರ್ಯ ಇದೆ, ಆದರೆ ಭಗವಂತನಲ್ಲಿ ಪರಿಪೂರ್ಣವಾದ ಸ್ವಾತಂತ್ರ್ಯ ಇದೆ. ಬ್ರಹ್ಮಾದಿ ದೇವತೆಗಳಿಗೆ ಅವರಿಗೆ ದುಃಖ, ಭಯ, ಅಜ್ಞಾನ ಅದು ಯಾವುದು ಕೂಡ ಇಲ್ಲವೇ ಇಲ್ಲ. ಆದರೂ ಕೂಡ ಭಗವಂತನಿಗೋಸ್ಕರ ಅವರು 2 ಬಾರಿ ಆ ಭಯವನ್ನ, 4 ಬಾರಿ ಅಜ್ಞಾನವನ್ನ ಅವರು ತೋರಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ, ಆ ಒಂದು ಭಗವದ್ ಅಧೀನತೆ ಅವರಲ್ಲಿದೆ. ಅದರಿಂದಾಗಿ ಉಳಿದವರೆಲ್ಲ ಒಂದಲ್ಲ ಒಂದು ದೋಷಕ್ಕೆ ಒಳಗಾದವರೇ ಅಂತ ಆ ರೀತಿಯಾಗಿ ಹೇಳಲಾಗ್ತಾ ಇದೆ. ಆದ್ದರಿಂದ ಅಶೇಷ ದೋಷಗಳಿಂದ ರಹಿತನಾದ ಒಬ್ಬನೇ ಒಬ್ಬ ವ್ಯಕ್ತಿ ಅಂದರೆ ಅದು ಭಗವಂತ ಮಾತ್ರ. ಅವ್ಯಕ್ತ ತತ್ಕಾರ್ಯ ಮಯಹಾನಯಸ್ಯ ದೇಹ ಕುತಶ್ಚಿತ್ ಕ್ವಚ ಸಖ್ಯಜೋ ಹರಿಹಿ. ಆದರೆ ಅಂತಹ ಭಗವಂತ ಅವನ ವ್ಯಾಪಾರಗಳೇ ನಮಗೆ ಗೊತ್ತಾಗುವುದಿಲ್ಲ. ಅವನು ಯಾರ ಒಳಗಡೆ ಇದ್ದು ಯಾವ ರೀತಿ ಕಾರ್ಯವನ್ನು ಮಾಡಿಸ್ತಾನೆ ಅದನ್ನು ಸಾಮಾನ್ಯರು ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಅಂತಹ ಭಗವಂತನಿಗೆ ಎಲ್ಲಾದರೂ ಇಂತಹ ಭೌತಿಕ ದೇಹ ಬರೋದಕ್ಕೆ ಸಾಧ್ಯವೇನು? ಅವನಿಗೆ ನಮ್ಮಂತೆ ಹುಟ್ಟಿ ಇರೋದಕ್ಕೆ ಸಾಧ್ಯವೇನು? ಅದು ಯಾವುದೂ ಕೂಡ ಅವನಿಗೆ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದ. ನ ಶುಕ್ಲ ರಕ್ತ ಪ್ರಭವಸ್ಯ ಕಾಯ ತಥಾಪಿ ತತ್ಪುತ್ರ ತಯೋಚ್ಯತೆ ಮೃಷಾ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ಭಗವಂತನಿಗೆ ಸ್ತ್ರೀಯ ಶುಕ್ಲ, ಪುರುಷನ ಶುಕ್ಲ, ಅನಂತರದಲ್ಲಿ ಸ್ತ್ರೀಯರ ಶೋಣಿತ, ಇವುಗಳ ಸಂಪರ್ಕದಿಂದ ಅವನಿಗೆ ಇಂತಹ ದೇಹ ಬರೋದಕ್ಕೆ ಅಂತೇನಿದೆಯಲ್ಲ ಅದೆಲ್ಲ ಸುಳ್ಳೆ. ಅದು ಎಂದಿಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಜನಸ್ಯ ಮೋಹಾಯ ಶರೀರತಃ, ಜನಗಳನ್ನು ಮೋಹಗೊಳಿಸಬೇಕು ಅಂತ ಭಗವಂತ ಆ ರೀತಿಯಾಗಿ ಹೇಳ್ತಾ ಇದ್ದಾನೆ, ಆ ರೀತಿಯಾಗಿ ನಡೆದುಕೊಳ್ತಾ ಇದ್ದಾನೆ. ಯದಾವಿರಾಸೀದ್ ಅಮಲಸ್ವರೂಪ. ಆದ್ದರಿಂದ ಕೃಷ್ಣಾವತಾರದಲ್ಲಿ ಭಗವಂತ ಅವನು ಪರಿಶುದ್ಧನಾಗಿ ಅವತಾರ ಮಾಡಿದ್ದಾನೆ. ಅಲ್ಲಿ ಯಾವುದೇ ಸಂದರ್ಭದಲ್ಲಿ ಅವನಿಗೆ ಆ ರೀತಿಯಾಗಿರತಕ್ಕಂತಹ ಈ ಪ್ರಾಕೃತ ದೇಹ ಅವನಿಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಉದಾಹರಣೆಯನ್ನು ಶ್ರೀಮದ್ ಆಚಾರ್ಯ ನೀಡುತ್ತಾ ಇದ್ದಾರೆ. ಯಥಾಪುರ ಸ್ತಂಭತ ಆವಿರಾಸೀತ್ ಅಶುಕ್ಲ ರಕ್ತೋಪಿ ನೃಸಿಂಹರೂಪ ತಥೈವ ಕೃಷ್ಣೋಪಿ ತಥಾಪಿ ಮಾತಾ ಪಿತೃಕ್ರಮಾದೇವ ವಿಮೋಹಯತ್ಯಜ. ಭಗವಂತ ತನ್ನ ಅವತಾರಗಳಲ್ಲಿ ಅನೇಕ ಬಗೆಯ ವಿನೋದಗಳನ್ನು, ವಿಡಂಬನೆಗಳನ್ನು ಮಾಡ್ತಾ ಅವನು ಅವತಾರ ಮಾಡ್ತಾ ಇರ್ತಾನೆ. ಭಗವಂತನ ಹಲವು ಅವತಾರಗಳನ್ನು ನಾವು ತೆಗೆದುಕೊಂಡಾಗ ರಾಮಾವತಾರ, ಕೃಷ್ಣಾವತಾರಗಳೆಲ್ಲ ತಂದೆ ತಾಯಿಗಳನ್ನು ನಿಮಿತ್ತವಾಗಿ ಇಟ್ಟುಕೊಂಡು ನೆಪ ಮಾತ್ರಕ್ಕಾದರೂ ಆ ತಂದೆ ತಾಯಿಗಳಿಗೆ ಮಗ ಅಂತ ಭಗವಂತ ರಾಮನಾಗಿ ಕೃಷ್ಣನಾಗಿ ಅವತಾರ ಮಾಡಿದ. ಆದರೆ ಅದೇ ಭಗವಂತ ನರಸಿಂಹನಾಗಿ ಅವತಾರ ಮಾಡುವಾಗ ಆ ಒಂದು ಕೃತಯುಗದ ಸಂದರ್ಭದಲ್ಲಿ ಭಕ್ತನಾದ ಪ್ರಹ್ಲಾದನನ್ನು ರಕ್ಷಣೆ ಮಾಡಬೇಕು ಅಂತ ಭಗವಂತ ಸ್ತಂಭಾತ್ ಆವಿರಾಸಿ, ನೇರವಾಗಿ ಆ ಕಲ್ಲಿನ ಕಂಬದಿಂದ ಭಗವಂತ ಅಲ್ಲಿ ಹೊರಹೊಮ್ಮೆ ಬರ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅವನಿಗೆ ತಂದೆ ತಾಯಿಗಳು ಯಾರಿದ್ದಾರೆ? ರಾಮ ಮತ್ತೆ ಕೃಷ್ಣನಿಗೆ ತಂದೆ ತಾಯಿಗಳು ಯಾರು ಅಂದರೆ ಯಶೋದೆ, ಕೌಸಲ್ಯರ ಮುಂದೆ ಬರಬಹುದು. ಆದರೆ ಅವ್ರಿಗೂ ಗೊತ್ತಿದೆ ಇವನು ನಮ್ಮ ಮಗನಲ್ಲ, ಸುತೋ ನ ಮಮ ದೇವ ಏವ ಸಾಕ್ಷಾತ್ ಅಂತ ಆ ಯಶೋದೆಗೂ ಕೂಡ ಭಗವಂತ ಹಲವು ಬಾರಿ ನಾನು ನಿನ್ನ ಮಗನಲ್ಲ, ಆ ಸರ್ವೋತ್ತಮನಾದ ಭಗವಂತ ಅನ್ನುವ ಆ ನಿಜವಾದ ಭಾವನೆಯನ್ನ ಅವನು ಹುಟ್ಟಿಸಿದ. ಆ ಕ್ಷಣದಲ್ಲಿ ಯಶೋದೆಗೆ ಹೌದು ಇವನು ಸಾಕ್ಷಾತ್ ಭಗವಂತ ನಾರಾಯಣ, ನನ್ನ ಮಗನಲ್ಲ ಅಂತ ಅವಳಿಗೆ ಆ ಕ್ಷಣದಲ್ಲಿ ಅನಿಸ್ತಾ ಇತ್ತು. ಮರುಕ್ಷಣದಲ್ಲಿ ಅವಳು ನನ್ನ ಮಗ ಅಂತ ಮೋಹಕ್ಕೆ ಅವಳು ಒಳಗಾಗ್ತಾ ಇದ್ಲು. ಆದ್ದರಿಂದ ಆ ರೀತಿಯಾಗಿ ತಂದೆ ತಾಯಿಗಳೆಲ್ಲ ಇದ್ದಂತಹ ತನ್ನ ರೂಪವನ್ನು ಕೂಡ ಭಗವಂತ ಪ್ರಕಟಗೊಳಿಸಿದ್ದಾನೆ. ಅದರಿಂದ ನಿಜವಾಗಲೂ ಕೂಡ ಎಲ್ಲ ಸಂದರ್ಭದಲ್ಲೂ ದೇವರಿಗೆ ತಂದೆ ತಾಯಿಗಳು ಇದ್ದಾರೇನೋ ಅಂತ ನಮಗೆ ಸಂದೇಹ ಬಂದರೆ ಅದಕ್ಕೆ ಭಗವಂತ ನರಸಿಂಹಾವತಾರವನ್ನು ತೆಗೆದುಕೊಳ್ಳುವ ಮೂಲಕ ನನಗೆ ಯಾವ ಕಾಲದಲ್ಲೂ ಕೂಡ ತಂದೆ ತಾಯಿಗಳಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ತೋರಿಸಿಕೊಟ್ಟಿದ್ದಾರೆ. ಹಾಗಾದರೆ ದೇವರು ಅವನನ್ನು ಯಾರ ಮಗ ಅಂತ ನಾವು ಕರಿಬೇಕು? ನಮಗೆಲ್ಲ ಭಗವಂತ ಕೌಸಲ್ಯದಿಂದ ಹುಟ್ಟಿದಾಗ ಕೌಸಲ್ಯ ಪುತ್ರ ಅಂತ ನಾವು ಕರಿತೇವೆ. ಅದೇ ರೀತಿಯಾಗಿ ಕೃಷ್ಣನನ್ನ ನಾವು ಗೋಪಿಯ ಯಶೋದೆಯ ಪುತ್ರ ಅಂತ ನಾವು ಕರಿತೇವೆ, ಅಥವಾ ದೇವಕಿ ಪುತ್ರ ಅಂತ ಕರಿತಾ ಇರ್ತೇವೆ. ನರಸಿಂಹದೇವರನ್ನು ಕೂಡ ಯಾರ ಪುತ್ರ ಅಂತ ನಾವು ಕರಿಬೇಕು ಅಂದರೆ ಅದಕ್ಕೆ ನಮ್ಮ ವಾದಿರಾಜ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಸ್ತಂಭಾರ್ಭಕ ಅಸಹನ ಡಿಂಬಾಯ ದತ್ತವರ ಗಂಭೀರನಾದ ನೃಹರೇ. ಭಗವಂತನನ್ನ, ನರಸಿಂಹದೇವರನ್ನ ಯಾರದ್ದಾದ್ರೂ ಮಗ ಅಂತ ನಿಮಗೆ ಕರೀಬೇಕು ಅಂತ ಆಸೆ ಇದ್ರೆ ಕಂಬದ ಮಗನೇ ಅಂತ ನರಸಿಂಹದೇವರನ್ನು ಕರೀಬಹುದು.
ಯಾಕೆಂದ್ರೆ ಆ ಕಂಬವನ್ನೇ ತಂದೆ ತಾಯಿಗಳಂತೆ ಮಾಡಿಕೊಂಡು ಅದರಿಂದ ಭಗವಂತ ಹೊರಹೊಮ್ಮೆ ಬಂದಿದ್ದಾನೆ. ಅದರಿಂದ ಅವನ ದೇಹ ಯಾವತ್ತೂ ಕೂಡ ಸಾಮಾನ್ಯರಂತೆ ಸ್ತ್ರೀ ಪುರುಷರ ಆ ಒಂದು ಸಂಬಂಧದಿಂದ ಅವರ ಒಂದು ದೇಹದಿಂದ ಹುಟ್ಟಿ ಬರುವಂತಹದ್ದು ಆ ಭಗವಂತನ ದೇಹ ಎಂಬತಕ್ಕಂತಹದ್ದಲ್ಲ. ಅದರಿಂದ ತಥೈವ ಕೃಷ್ಣೋಪಿ, ಹೇಗೆ ನರಸಿಂಹದೇವರು ಅದೇ ತರ ಕೃಷ್ಣದೇವರು ಕೂಡ ಆಗಿದ್ದಾರೆ. ಏಕೆಂದರೆ ನಾನು ಕೆಲವು ಸಂದರ್ಭದಲ್ಲಿ ಭಕ್ತರ ಒಂದು ಪ್ರಾರ್ಥನೆ ಮೇರೆಗೆ ಅವರಿಗೆ ಮಗನಾಗಿ ನಾನು ಹುಟ್ಟಬೇಕಾಗತ್ತೆ. ಅದು ಅವರಿಗೆ ನಾನು ಕೊಟ್ಟ ವರ, ಅವರ ಮೇಲೆ ನಾನು ತೋರುವ ಭಕ್ತ ವಾತ್ಸಲ್ಯ ಅಂತ ಆ ಭಕ್ತರ ಒಂದು ಭಕ್ತಿಯ ಪಾಶಕ್ಕೆ ಆ ಕಟ್ಟು ಬಿದ್ದು ಭಗವಂತ ಮಗನಂತೆ ಇಲ್ಲಿ ಕಾಣಿಸ್ಕೊಳ್ತಾನೆ. ಆದರೆ ನಿಜವಾಗಲೂ ಕೂಡ ಅವನು ಅವರ ಮಗನಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲದೇನೆ ಅವನು ರಾಮಾವತಾರ ಮತ್ತೆ ವೇದವ್ಯಾಸಾವತಾರಗಳಲ್ಲಿ ಕೆಲವು ಸಂದರ್ಭದಲ್ಲಿ ತನಗೆ ಗುರುಗಳಿದ್ದಂತೆ ತೋರಿಸಿಕೊಟ್ಟ, ಮತ್ತೆ ಕೆಲವು ಅವತಾರಗಳಲ್ಲಿ ನನಗೆ ಯಾರು ಗುರುಗಳಿಲ್ಲ ಎಂಬುದನ್ನು ಕೂಡ ಅಲ್ಲಿ ತೋರಿಸಿಕೊಟ್ಟಿದ್ದಾನೆ. ಕೃಷ್ಣಾವತಾರದಲ್ಲಿ, ರಾಮಾವತಾರದಲ್ಲಿ ಅಲ್ಲಿ ವಿಶ್ವಾಮಿತ್ರರನ್ನ, ಸಾಂದೀಪಿನಿ ಮುನಿಗಳನ್ನ ಗುರುಗಳನ್ನಾಗಿ ಪಡೆದು ಅವರಲ್ಲಿ ವಿದ್ಯೆಯನ್ನ ಅಲ್ಲಿ ಕೃಷ್ಣ ಬಲರಾಮರ ಪಡೆದರು. ಅದೇ ತರ ರಾಮದೇವರು ಕೂಡ ಪಡೆದರು. ಆದರೆ ಅದೇ ಭಗವಂತ ದ್ವಾಪರ ಯುಗದ ಕೊನೆಯಲ್ಲಿ ಅವರು ವೇದವ್ಯಾಸ ರೂಪದಿಂದ ಅವತಾರ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಒಬ್ಬ ಗುರುವನ್ನು ಕೂಡ ತಾನು ಆಶ್ರಯಿಸದೆ ಗುರುಕುಲದಲ್ಲಿ ಒಂದು ಕ್ಷಣವೂ ಕೂಡ ವಾಸ ಮಾಡಿದೆ. ನೇರವಾಗಿ ಅವತಾರ ಮಾಡಿದ ಮರುಕ್ಷಣದಲ್ಲೇ ಮೇರು ಪರ್ವತದ ಪರಿಸರಕ್ಕೆ ಹೋಗಿ ಅಲ್ಲಿ ವೇದಗಳ ವಿಭಾಗವನ್ನು ಮಾಡಿ ಬ್ರಹ್ಮಸೂತ್ರಗಳನ್ನು, ಮಹಾಭಾರತವನ್ನ ಎಲ್ಲವನ್ನು ಕೂಡ ರಚನೆ ಮಾಡಿ ಅದ್ಭುತವಾದಂತಹ ಜ್ಞಾನ ಕಾರ್ಯವನ್ನ ಏನು ವೇದವ್ಯಾಸ ದೇವರು ಮಾಡಿದ್ದಾರಲ್ಲ, ಅದರಿಂದ ಅವರಿಗೆ ಯಾವ ಗುರುಗಳು, ಅದೇ ತರ ನರಸಿಂಹದೇವರಿಗೆ ಯಾರು ತಂದೆ, ಅದೇ ತರ ಕೃಷ್ಣನಿಗೂ ಕೂಡ ಯಾವ ಗುರುಗಳು ಕೂಡ ಇಲ್ಲ, ಯಾವ ತಂದೆಗಳು ಕೂಡ ಇಲ್ಲ ಅಂತ ಅದರಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರಿಂದ ಅಂತಹ ಭಗವಂತ ಕೆಲವು ಸಂದರ್ಭದಲ್ಲಿ ತಾನು ವಿಶ್ವಾಮಿತ್ರರು, ಸಾಂದೀಪಿಗಳಂತಹ ಗುರುಗಳನ್ನು ಕೂಡ ಪಡೆದ. ವೇದವ್ಯಾಸ ರೂಪದಲ್ಲಿ ಯಾವ ಗುರುಗಳನ್ನು ಕೂಡ ಅವನು ಪಡೆಯಲಿಲ್ಲ. ಗುರುತಮ ಮಗುರುಂ ದೇವದೇವಂ ನಮಾಮಿ ಅಂತ ಆ ಪಂಡಿತಾಚಾರ್ಯರು ಎಲ್ಲ ಗುರುಗಳಿಗೂ ಕೂಡ ಭಗವಂತ ಬ್ರಹ್ಮಾದಿಗಳಿಗೆ ಅವನು ಗುರುವಾಗಿದ್ದಾನೆ. ಆದರೆ ಅಗುರುಂ, ಅವನಿಗೆ ಮತ್ತೊಬ್ಬ ಗುರುಗಳಿಲ್ಲ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಆದರೆ ಯಾಕೆ ಕೃಷ್ಣಾವತಾರದಲ್ಲಿ ಗುರುಗಳ ಒಂದು ಸೇವೆಯನ್ನು ಮಾಡಿ ಗುರುಪದೇಶವನ್ನು ಕೂಡ ಭಗವಂತ ಆ ಕೃಷ್ಣ ಪಡೆದಿದ್ದಾನೆ ಅಂದರೆ, ಸಾಮಾನ್ಯ ಜನಗಳಿಗೆ ಗುರುಗಳ ಉಪದೇಶ, ಅವರ ಶುಶ್ರೂಷೆ, ಅದರಿಂದಲೇ ವಿದ್ಯೆ ಎಂಬತಕ್ಕಂತಹದ್ದು ಬರುತ್ತೆ ಎಂಬ ಆ ಸಂದೇಶವನ್ನು ತೋರಿಸುವುದಕ್ಕೋಸ್ಕರ ಅಲ್ಲಿ ಭಗವಂತ ಆ ಗುರುಗಳ ಬಳಿ ವಿದ್ಯಾಭ್ಯಾಸ ಮಾಡಿದ್ದನ್ನು ಕೂಡ ಅಲ್ಲಿ ಅವನು ತೋರಿಸಿಕೊಟ್ಟಿದ್ದಾನೆ. ಇಲ್ಲದೆ ಹೋದರೆ ಮುಂದೆ ಜನಗಳೆಲ್ಲ ನೋಡಿ ವೇದವ್ಯಾಸದೇವರು ಅವರು ಯಾವ ಗುರುಗಳ ಹತ್ರ ಪಾಠವನ್ನು ಕಲೀಲಿಲ್ಲ, ಅವರು ಯಾವ ಗುರುಗಳನ್ನು ಸೇವೆ ಮಾಡಲೇ ಇಲ್ಲ, ಅದರಂತೆ ನಾವು ಕೂಡ ಯಾವ ಗುರುಗಳನ್ನು ಪಡೆಯೋದು ಬೇಡ, ನಮ್ಮ ಪಾಡಿಗೆ ನಾವು ಪುಸ್ತಕಗಳನ್ನು ಓದ್ಕೊಂಡೇ ಎಲ್ಲ ಅಧ್ಯಯನವನ್ನ ಮಾಡಿಬಿಡೋಣ ಅಂತ ಆ ರೀತಿಯ ಆ ಗುರುಗಳ ಅನುಗ್ರಹ ಇಲ್ಲದೆ ಪರಿಪೂರ್ಣವಾದ ವಿದ್ಯೆ ಬರೋದಿಲ್ಲ ಅನ್ನುವ ಆ ಸನಾತನ ಸಂದೇಶವನ್ನ ನೀಡುವುದು ಕೂಡ ರಾಮಕೃಷ್ಣರ ಅವತಾರದ ಉದ್ದೇಶವಾಗಿತ್ತು. ಅದರಿಂದ ಆ ಅವತಾರಗಳಲ್ಲಿ ಭಗವಂತ ಆ ಗುರುಗಳನ್ನು ಕೂಡ ಪಡೆದು ತೋರಿಸಿದ. ಅನಂತರ ವೇದವ್ಯಾಸ ರೂಪದಲ್ಲಿ ತನ್ನ ನಿಜವಾದ ಸ್ವರೂಪ ಏನು ಅಂತ ಭಗವಂತ ತೋರಿಸಿದ. ನೋಡಿ, ನನಗೆ ಯಾವ ಗುರುಗಳು ಬೇಕಾಗಿಲ್ಲ, ಆದರೂ ಎಲ್ಲವನ್ನೂ ಅನಾದಿ ಕಾಲದಿಂದ ನಾನು ಬಲ್ಲವನಾಗಿದ್ದೇನೆ, ಅದರಂತೆ ನೀವು ತಿಳ್ಕೊಳ್ಬೇಡಿ, ನೀವು ಗುರುಗಳ ಬಳಿಯೇ ಅಧ್ಯಯನವನ್ನು ಮಾಡಿ ಅಂತ ಆ ರೀತಿಯಾಗಿ ಭಗವಂತನೇ ತೋರಿಸಿಕೊಟ್ಟಿದ್ದಾನೆ. ಆದ್ದರಿಂದ ಪಿತೃಕ್ರಮಾದೇವ ವಿಮೋಹಯತ್ಯಜಃ, ಇದೆಲ್ಲ ಆ ಭಗವಂತನ ಆ ವಿನೋದ. ಅದು ಆ ದುರ್ಬಲಗಳ ಹೃದಯರಾಗಿರ್ತಕ್ಕಂಥವರಿಗೆ, ಸರಿಯಾದ ಜ್ಞಾನವನ್ನು ಪಡೆಯದೇ ಇರತಕ್ಕಂತಹ ಅನರ್ಹರಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ, ಅಯ್ಯೋ ಕೃಷ್ಣನು ಕೂಡ ಹುಟ್ಟಿದಾನೆ ಬಿಡಿ, ಅವನು ನಮ್ಮ ತರನೇ 9 ತಿಂಗಳ ಕಾಲ 10 ತಿಂಗಳ ಕಾಲ ಅವನು ತಾಯಿ ಗರ್ಭದಲ್ಲೇ ಇದ್ದು ಬಂದವ ಅಂತ ದೇವರ ಬಗ್ಗೆ ಅವರು ತಪ್ಪಾಗಿ ಭಾವಿಸಬೇಕು ಅಂತ ಆ ಒಂದು ವರ್ಗದ ಜನಗಳಿಗೆ ಆ ವಿಪರೀತ ಜ್ಞಾನವನ್ನು ಹುಟ್ಟಿಸುವುದು ಕೂಡ ಆ ಶಾಸ್ತ್ರದ ಒಂದು ಮುಖ್ಯವಾದ ಉದ್ದೇಶವಾಗಿದೆ. ಏಕೆಂದರೆ ತತ್ವಜ್ಞಾನ ಅಂದರೆ ಅದು ಎಲ್ಲ ಶಾಸ್ತ್ರಗಳ ಅವಿರೋಧವಾಗಿ ನಿರ್ಣಯಗೊಂಡ ಆ ಶಾಸ್ತ್ರದ ತಿರುಳು. ಅಂತಹ ಶ್ರೇಷ್ಠವಾದ ಸತ್ಯವನ್ನ ಎಲ್ಲರಿಗೂ ಸುಲಭವಾಗಿ ಅದನ್ನ ದೊರಕುವಂತೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ದೇವತೆಗಳೆಲ್ಲ ಯಾರು ತತ್ವಜ್ಞಾನಕ್ಕೆ ಅರ್ಹರೋ ಅವರಿಗೆ ಮಾತ್ರ ಅದನ್ನು ದೊರಕುವಂತೆ ಮಾಡ್ತಾ ಇರ್ತಾರೆ. ಈ ತತ್ವಜ್ಞಾನ ಅಥವಾ ಸತ್ಯ ಎಂಬುದು ಯಾವತ್ತೂ ಕೂಡ ಸಂತೆಯಲ್ಲಿ ಮಾರಾಟಕ್ಕಿಟ್ಟ ವಸ್ತುವಿನಂತೆ ಆಗುವಂತಹದ್ದಲ್ಲ. ಯಾರು ಅದನ್ನ ಬಯಸಿ ಅದರ ಮೇಲೆ ಅತಿಯಾದ ಆಸಕ್ತಿಯಿಂದ ಅದನ್ನು ಪಡೆಯಬೇಕು ಅಂತ ಗುರುಗಳ ಸೇವೆ ಮಾಡ್ತಾ ಇದ್ದಾರೆ, ಅಂಥವರಿಗೆ ಮಾತ್ರ ಅದು ದೊರಕತ್ತೆ. ಇಲ್ಲದೇ ಇದ್ದವರಿಗೆ ಅದು ವಿಪರೀತವಾದಂತಹ ಜ್ಞಾನವೇ ಬರ್ತಾ ಇರುತ್ತೆ. ಅದರಂತೆ ಇಲ್ಲಿಯೂ ಕೂಡ ಭಗವಂತ ಜಾತೋಸ್ಯ ದೇಹಸ್ಥಿತಿ ದರ್ಶನಾಯ ಸಶಂಖ ಚಕ್ರ ಅಬ್ಜ ಗದಸ್ಸದೃಷ್ಟ. ಶ್ರೀಮದಾಚಾರ್ಯರು ಕೃಷ್ಣನು ಅವನು ಸಾಕ್ಷಾತ್ ಭಗವಂತನಾಗಿದ್ದಾನೆ, ಅವನಿಗೆ ಹುಟ್ಟೇ ಇಲ್ಲ ಎಂಬುದನ್ನು ಬಹಳ ಸುಂದರವಾದ ಒಂದು ಯುಕ್ತಿಯ ಮೂಲಕವಾಗಿ ಅವರು ನಮಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಒಂದು ವೇಳೆ ಭಗವಂತ ನಮ್ಮಂತೆ ಅವನು ಕೂಡ ಆ ಒಂದು ದೇವಕಿ ವಸುದೇವರ ಮೂಲಕ ಹುಟ್ಟಿದ್ದಾನೆ, ಅವನಿಗೆ ನಮ್ಮಂತೆ ಹುಟ್ಟೇ ಇದೆ, ಅವನಿಗೆ ಅವತಾರ ಅನ್ನೋದೆಲ್ಲ ಅಲ್ಲ ಅಂತ ನೀವು ಹೇಳೋದಾದರೆ, ಹಾಗಾದರೆ ಭಗವಂತ ಅವತಾರ ಮಾಡುವಾಗ ಅವನು ಶಂಖಚಕ್ರ ಗದಾಧಾರಿಯಾಗಿ ಅಲ್ಲಿ ದರ್ಶನವನ್ನು ಕೊಡ್ತಾ ಇದ್ದಾನಲ್ಲ ವಸುದೇವ ದೇವಕಿಯರಿಗೆ. ಯಾರಾದರೂ ಹುಟ್ಟುವ ಮಕ್ಕಳು ಆ ರೀತಿಯಾಗಿ 4 ಕೈಗಳಿಂದ ಕೈಯಲ್ಲಿ ಆಯುಧಗಳನ್ನು ಹಿಡಿದು ಪೀತಾಂಬರವನ್ನು ಧರಿಸಿ ಆ ಥರ ಹುಟ್ಟೋದಕ್ಕೆ ಸಾಧ್ಯವೇನು?
ಮಕ್ಕಳೆಲ್ಲ ತಾಯಂದಿರಿಗೆ 2 ಕೈ 2 ಕಾಲುಗಳಿಂದ ಹುಟ್ಟಿದ್ರೆ ತಾಯಿ ತಂದೆಗೆ ಆನಂದವಾಗುತ್ತೆ. ಒಂದು ವೇಳೆ ಮಗು ಏನಾದರೂ 4 ಕೈಗಳಿಂದ ಹುಟ್ಟಿದ್ರೆ ಮೊದಲು ಬೆಚ್ಚಿ ಬೀಳೋದು ತಾಯಿನೇ. ಅಯ್ಯೋ ನನ್ನ ಮಗು ವಿಕಾರವಾಗಿ ಹುಟ್ಟಿಬಿಟ್ಟಿದೆ ಅಂತ ಮೊದಲು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿ ಹೆಚ್ಚಿಗೆ ಇರುವ 2 ಕೈಗಳನ್ನು ತೆಗೆದ ಮೇಲೇನೆ ತಾಯಿಗೆ ಸಮಾಧಾನವಾಗುತ್ತೆ. ಅಲ್ಲಿವರೆಗೂ ನನ್ನ ಮಗು ಅಬ್ನಾರ್ಮಲ್, ಅದು ಸರಿಯಾದ ಮಗು ಅಲ್ಲ ಅಂತ ಸಾಮಾನ್ಯವಾಗಿ ಭಾವಿಸಿಬಿಡ್ತಾ ಇರುತ್ತೆ. ಹಾಗಾದರೆ ಸಾಮಾನ್ಯ ಮನುಷ್ಯನಿಗೆ ಹೆಚ್ಚಿನ ಅವಯವಗಳು ಬಂದರೆ ಅದು ಅವನಿಗೆ ವಿಕಾರವಾದರೆ, ಭಗವಂತನಿಗೆ ಹೆಚ್ಚಿನ ಕೈಕಾಲುಗಳು ಬಂದರೆ ಅದು ಅವನಿಗೆ ವೈಭವವಾಗುತ್ತೆ. ಏಕೆಂದರೆ ಆ ಭಗವಂತನ ಆ ವ್ಯಕ್ತಿತ್ವ ಹೇಗೆ ಅಂದರೆ, ನಮ್ಮಲ್ಲಿರುವುದಕ್ಕಿಂತ ಹೆಚ್ಚೆಚ್ಚಿನ ಆ ಒಂದು ಅವಯವ ವಿಶೇಷಗಳನ್ನು ದೇವರು ಪಡೆದಾಗ ಅವನು ದೇವತ್ವದ ತುತ್ತ ತುದಿಯಲ್ಲಿ ನಿಲ್ಲೋದಕ್ಕೆ ಅದು ಸಹಾಯಕವಾಗುತ್ತೆ. ಆದ್ದರಿಂದಲೇ ಭಗವಂತ ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸುವಾಗ 19 ಮುಖಗಳ ಮೂಲಕ ಅವನನ್ನು ಬೆರಗುಗೊಳಿಸುವ ರೀತಿಯಲ್ಲಿ ಕಂಡುಬಿಟ್ಟು. ಆದರೆ ಬೇರೆ ವ್ಯಕ್ತಿಗಳಿಗೆ ಒಂದೇ ಮುಖ ಇದ್ದರೆ ಮಾತ್ರ ಅದು ಶೋಭೆ ಮನುಷ್ಯನಿಗೆ. ಆ ರೀತಿ ಸಾಮಾನ್ಯ ಮನುಷ್ಯರಲ್ಲಿ ಯಾವುದು ದೋಷವೋ ಅದು ಭಗವಂತನಲ್ಲಿ ದೊಡ್ಡ ಗುಣವಾಗುತ್ತೆ. ಅದನ್ನೇ ಶ್ರೀಮದ್ ಆಚಾರ್ಯರು ಹೇಳ್ತಾ ಇದ್ದಾರೆ, ಬಹುಭುಕ್ತ್ವಂ ಯಥಾ ದೋಷಃ ದೃಶು ನೈವ ಹರವು ತಥಾ ಅಂತ ಇದ್ದಾರೆ. ನೋಡಿ, ಸಾಮಾನ್ಯವಾಗಿ ಮನುಷ್ಯರಲ್ಲಿ ಯಾವುದು ದೋಷ ಅಂತ ಕಾಣುತ್ತೋ ಅದು ಭಗವಂತನಲ್ಲಿ ಬಹಳ ದೊಡ್ಡ ಗುಣ ಅಂತ ಅದು ಪರಿಗಣಿತವಾಗಿ ಬಿಟ್ಟಿರುತ್ತೆ. ಹೀಗೆ ಮನುಷ್ಯರು ಊಟ ಮಾಡುವಾಗ ಅವರು ಸ್ವಲ್ಪ ಊಟ ಮಾಡಿದರೆ, ಒಬ್ಬ ಮನುಷ್ಯ ಎಷ್ಟು ಉಣಬೇಕೋ ಅಷ್ಟೇ ಊಟ ಮಾಡಿದರೆ ಪರವಾಗಿಲ್ಲ, ಸರಿಯಾಗಿ ಊಟ ಮಾಡ್ತಾರೆ, ಇವರು ಮನೆಗೆ ಊಟ ಕರಿಬಹುದು ಅಂತ ಜನ ತಿಳ್ಕೊಳ್ತಾರೆ. ಅದು ಬಿಟ್ಟು ಸಿಕ್ಕಾಪಟ್ಟೆ ಊಟ ಮಾಡ್ಲಿಕ್ಕೆ ಶುರು ಮಾಡಿದರೆ ಇವರೇನು ಒಳಗಡೆ ಪಿಶಾಚಿಯೋ ಹೊಕ್ಕಿದೆಯೋ ಅಥವಾ ಇನ್ನೇನಾದ್ರೂ ಆಗಿದೆಯೋ ಅಂತ ಅವರ ಕಂಡ್ರೆ ಅದು ದೊಡ್ಡ ಊಟ ಮಾಡುವರು ಅಂತ ಅದೊಂದು ದೊಡ್ಡ ದೋಷವಾಗಿ ಬಿಡತ್ತೆ. ಆದರೆ ಅದೇ ಭಗವಂತ ಪ್ರಳಯ ಕಾಲದಲ್ಲಿ ನರಸಿಂಹ ರೂಪದಿಂದ ಎಲ್ಲ ಕ್ಷೀರ ಸಮುದ್ರದ ಹಾಲನ್ನ, ದಧಿ ಸಮುದ್ರದ ಮೊಸರನ್ನ ಎಲ್ಲವನ್ನು ಕುಡಿದು ತಿಂತಾ ಇರುವಾಗ, ಬ್ರಹ್ಮರುದ್ರಾದಿಗಳನ್ನೇ ಚಟ್ಟಣಿ ಮತ್ತೆ ಪಲ್ಯದಂತೆ ನುಂಗಿ ಬಿಡ್ತಾ ಇರುವಾಗ ಆ ದೇವರನ್ನ ಯಾರಾದರೂ ದೋಷ ಅದು ಅಂತ ಹೇಳ್ತಾರೇನು? ಆದ್ರಿಂದ ಭಗವಂತನಿಗೆ ಅದು ಹೆಚ್ಚನ್ನು ತಿನ್ನೋದು ಅದು ದೋಷವಾಗುವುದಿಲ್ಲ, ಮನುಷ್ಯನಿಗೆ ಹೆಚ್ಚು ತಿಂದರೆ ಅದು ದೋಷ ಅಂತ ಅದು ಪರಿಗಣಿತವಾಗತ್ತೆ. ಅದರಂತೆ ಇಲ್ಲೂ ಕೂಡ ಭಗವಂತ ಹಾಗೆ ಅವನು ಅವತಾರ ಮಾಡುವಾಗ ಚತುರ್ಭುಜನಾಗಿ, ಅದನ್ನೇ ಭಾಗವತ ಹೇಳ್ತಾ ಇದೆ, ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ. ಯಾವುದಾದ್ರೂ ಮಗು ಹುಟ್ಟಬೇಕಾದ್ರೆ ಅದು 4 ಕೈಗಳಿಂದ ಶಂಖಚಕ್ರಗಳನ್ನು ಧರಿಸಿ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ಆದರೆ ದರ್ಶನವನ್ನ ವಸುದೇವನಿಗೆ ಆ ರೀತಿಯಾಗಿ ಕೊಡಬೇಕು ಅಂತ ಭಗವಂತ ಶಂಖಚಕ್ರ ಗದಾಧಾರಿಯಾಗಿ ಅವತಾರ ಮಾಡಿದ್ರಿಂದ ಅದರಿಂದ ಗೊತ್ತಾಗ್ತಾ ಇದೆ ಶ್ರೀಕೃಷ್ಣ ಅವನಿಗೆ ಹುಟ್ಟು ಎಂಬತಕ್ಕಂಥದ್ದಿಲ್ಲ, ಅದು ಕೇವಲ ಅವನಿಗೆ ಅವತಾರ ಮಾತ್ರ ಎಂಬುದಾಗಿ ಅದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ಅನೇಕ ಸೂರ್ಯಾಭ ಕಿರೀಟಯುಕ್ತ. ಆ ಭಗವಂತನ ಕಿರೀಟ ಹೇಗಿದೆ ಅಂದರೆ, ಏಕಕಾಲದಲ್ಲಿ ಆಕಾಶದಲ್ಲಿ ಹಲವು ಸೂರ್ಯರುಗಳು ಬಂದರೆ ಅವರ ಒಂದು ಪ್ರಖರವಾದ ಕಾಂತಿ ಹೇಗಿರಬೇಕೋ ಆ ಕಾಂತಿಯನ್ನು ಮೀರಿಸುವ ರೀತಿಯ ಕಿರೀಟವನ್ನ ಅಲ್ಲಿ ಭಗವಂತ ಧರಿಸಿದ್ದಾನೆ. ಮತ್ತೆ ಮಿಂಚಿನಂತೆ ಹೊಳಿತಾ ಇರತಕ್ಕಂತಹ ಆ ಕರ್ಣಕುಂಡಲಗಳು, ಅನಂತರದಲ್ಲಿ ಪೀತಾಂಬರಹ, ಹಳದಿಯಾಗಿರ್ತಕ್ಕಂತಹ ಒಳ್ಳೆ ಆ ಬಟ್ಟೆಯನ್ನು ಪೀತಾಂಬರವನ್ನು ಭಗವಂತ ಧರಿಸಿ, ವನಮಾಲಿ, ಆ ಎಲ್ಲ ಕಾಲದಲ್ಲೂ ಕೂಡ ಬರುವಂತಹ ಎಲ್ಲ ಹೂವುಗಳಿಂದ ಆ ಶೋಭಿಸಿರತಕ್ಕಂತಹ ದಿವ್ಯವಾದ ಆ ಮಾಲೆಯನ್ನು ಮೊಣಕಾಲಿನವರೆಗೆ ಭಗವಂತ ಆ ಒಂದು ವನಮಾಲೆಯನ್ನು ಧರಿಸಿದ್ದಾನೆ. ಆ ಭಗವಂತನ ವಿಷ್ಣುವಿನ ಅನೇಕ ಚಿಹ್ನೆಗಳಲ್ಲಿ ಇದು ಕೂಡ ವನಮಾಲೆಯನ್ನು ಉದ್ದನೆಯಾಗಿ ಯಾವತ್ತೂ ಕೂಡ ಅವನು ಧರಿಸಿದ್ದಾನೆ. ಮತ್ತೆ ಸೂರ್ಯೋರು ದೀಪ್ತಿ ದದೃಶೇ ಗುಣಾರ್ಣವಃ ಅಂತ ಭಗವಂತ ಗುಣ ಸಮುದ್ರನಾಗಿದ್ದಾನೆ. ನಾವು ಸಮುದ್ರದಲ್ಲಿ ಬರೀ ಜಲವನ್ನು ಕಾಣುತ್ತೇವೆ, ಆದರೆ ಭಗವಂತನಲ್ಲಿ ಬರೀ ಬಲವನ್ನು ನಾವು ಕಾಣ್ತಾ ಇದ್ದೇವೆ. ಆದ್ರಿಂದ ಆ ಬಲ ಮುಂತಾದ ಗುಣಗಳಿಗೆ ಸಮುದ್ರದಂತೆ ಭಗವಂತ ಇದ್ರೆ, ಈ ಜಲವನ್ನು ಮಾತ್ರ ತುಂಬಿಕೊಂಡು ಸಮುದ್ರ ಅದು ಪರಿಪೂರ್ಣವಾಗಿದೆ. ಆದರೆ ಸಾಮಾನ್ಯ ಉಪ್ಪಿನ ಸಮುದ್ರಕ್ಕಿಂತ ಆ ಭಗವಂತನೆಂಬ ಗುಣ ಸಮುದ್ರದಲ್ಲಿ ಇರುವ ವಿಶೇಷತೆ ಏನು? ನಾವು ಬಾಯಾರಿ ಉಪ್ಪಿನ ಸಮುದ್ರದ ಬಳಿ ಹೋದರೆ ಆವಾಗ ನಮಗೆ ಒಂದನಿ ಸಿಹಿ ನೀರನ್ನು ಕೂಡ ಆ ಸಮುದ್ರ ಕೊಡಲಾರದು. ಮತ್ತೆ ಎಲ್ಲೋ ಹೋಗಿ ಬಾವಿಯನ್ನೋ ಮತ್ತೊಂದನ್ನು ಹುಡುಕೊಂಡು ನಾವು ನೀರನ್ನು ಕುಡಿದು ಬಾಯಾರಿಕೆಯನ್ನು ತಣಿಸ್ಕೊಳ್ಬೇಕಾಗತ್ತೆ. ಅದರಂತೆ ಭಗವಂತನ ಬೇಕಾದಷ್ಟು ಗುಣಗಳಿಂದ ಅವನು ಪರಿಪೂರ್ಣನಾಗಿ ಅವನು ಗುಣ ಸಮುದ್ರನಾಗಿರಬಹುದು. ಅದರಿಂದ ನಮಗೇನು ಪ್ರಯೋಜನ ಅಂದರೆ, ಅದಕ್ಕೆ ಶಾಸ್ತ್ರ ಹೇಳ್ತಾ ಇದೆ, ಆ ಭಗವಂತನನ್ನ ಗುಣ ಸಮುದ್ರ ಅಂತ ನಾವು ಚಿಂತನೆ ಮಾಡಿದರೆ ಅವನು ನಮ್ಮಲ್ಲಿ ಆ ತನ್ನಲ್ಲಿರುವ ಗುಣಗಳನ್ನೆಲ್ಲ ಸ್ವಲ್ಪ ಸ್ವಲ್ಪ ಆಗಿ ಅವನು ಕೊಡ್ತಾನೆ. ಕೊನೆಗೆ ನಮ್ಮನ್ನು ಈ ಸಂಸಾರದ ಸಮುದ್ರದಿಂದ ಅವನು ದಾಟಿಸಿ ಬಿಡ್ತಾ ಇದ್ದಾನೆ. ಆದ್ದರಿಂದಲೇ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ, ವಾಸುದೇವನ ಗುಣ ಸಮುದ್ರದೊಳು ಈಜಬಲ್ಲವ ಭವ ಸಮುದ್ರವನ್ನು ದಾಟುವನು ಆಯಾಸವಿಲ್ಲದೆ. ನಾವೊಂದು ಸಮುದ್ರದಲ್ಲಿ ನಾವು ಒದ್ದಾಡ್ತಾ ಇದ್ದೇವೆ, ನಾವು ಮುಳುಗಿ ತೇಲುತ್ತಾ ಇದ್ದೇವೆ, ಅದರಿಂದ ಹೊರಗಡೆ ಬರೋದಕ್ಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ. ಅದಕ್ಕೇನು ಮಾಡಬೇಕು? ನಾವು ಈ ಸಮುದ್ರದಿಂದ, ಸಂಸಾರ ಸಮುದ್ರದಿಂದ ದಾಟಬೇಕಾಗಿದ್ರೆ ಮತ್ತೊಂದು ಸಮುದ್ರದಲ್ಲಿ ನಾವು ಮುಳುಗಬೇಕು. ಅದು ಮುಳುಗಬೇಕಾದ ಸಮುದ್ರ ಯಾವುದು? ಆ ಭಗವಂತನ ಗುಣ ಸಮುದ್ರ.
ಅದರಿಂದ ಸಮುದ್ರದಲ್ಲಿ ಅನೇಕ ರತ್ನಗಳು ಹೇಗೆ ಅಸಂಖ್ಯಾಕವಾಗಿದೆ, ಅದರಂತೆ ಭಗವಂತನಲ್ಲೂ ಕೂಡ ಅನಂತ ಗುಣಗಳಿದೆ. ಅಂತಹ ಆ ಭಗವಂತನ ಆ ಗುಣ ಸಮುದ್ರನ ನೆಲೆಯ ಚಿಂತನೆಯನ್ನ ನಾವು ಮಾಡ್ತಾ ಅದರಲ್ಲಿ ನಾವು ಮುಳುಗಿದಾಗ ಅನಾಯಾಸವಾಗಿ ಭವ ಸಮುದ್ರದಿಂದ ನಮ್ಮನ್ನು ಭಗವಂತ ಪಾರು ಮಾಡಿಬಿಡ್ತಾ ಇದ್ದಾನೆ. ಆದ್ರಿಂದ ದೇವರು ಅಂದರೆ ಅವನು ಸಮುದ್ರದಂತೆ ಇದ್ದಾನೆ. ಆದ್ರಿಂದ ಸಮುದ್ರದಲ್ಲಿ ಆ ಉಪ್ಪಿನ ಮುಂತಾದ ದೋಷಗಳಿರ್ಬೋದು, ಆದರೆ ಭಗವಂತನಲ್ಲಿ ಅಂತಹ ಯಾವ ದೋಷಗಳು ಕೂಡ ಅವನಲ್ಲಿ ಇಲ್ಲವೇ ಇಲ್ಲವಾದ್ರಿಂದ ಅಂತಹ ಭಗವಂತ ಆ ರೀತಿಯಾಗಿ ಅವತಾರ ಮಾಡಿ ಆ ವಸುದೇವ ದೇವಕಿಯರಿಗೆ ಅವನು ದರ್ಶನವನ್ನು ಕೊಡ್ತಾ ಇದ್ದಾನೆ. ಏಕೆಂದರೆ ಇದೇ ವಸುದೇವ ದೇವಕಿಯರು ಹಿಂದೆ ಕಶ್ಯಪ ಮತ್ತೆ ಅದಿತಿಯಾಗಿ ಅವತಾರ ಮಾಡಿದಾಗ ಭಗವಂತನೇ ವಾಮನನಾದಾಗ ಅವರಿಗೆ ಎಲ್ಲ ತನ್ನ ಸ್ವರೂಪವನ್ನು ತೋರಿಸಿಕೊಟ್ಟ. ಆದರೂ ಕೂಡ ಅವರಿಗೆ ವಾಮನ ನಮ್ಮ ಮಗ, ಇವನು ನಮ್ಮ ಮಗ ಅಂತ ಮೋಹಕ್ಕೆ ಒಳಗಾಗಿದ್ದರಿಂದ ಆವಾಗ ಅವರು ಪರಿಪೂರ್ಣವಾದ ದೇವರ ಸರಿಯಾದ ಜ್ಞಾನ ಪಡೆಯಲಿಲ್ಲ. ಅದಕ್ಕಾಗಿ ಅವರು ಮತ್ತೆ ಇನ್ನೊಂದು ಹುಟ್ಟನ್ನ ವಸುದೇವ ದೇವಕಿಯರಾಗಿ ಪಡೆದರು. ಆವಾಗ ಭಗವಂತ ಹೇಳಿದ, ನೋಡಿ, ನಿಮಗೆ ಈ ಸಂದರ್ಭದಲ್ಲಿ ನಾನು ಸಾಮಾನ್ಯ ಮಗುವಂತೆ ಕಾಣಿಸ್ಕೊಳ್ಳೋದಿಲ್ಲ. ಏಕೆಂದರೆ ಹಿಂದೆ ನಾನು ಯಾವ ಭಗವಂತ ವಾಮನನಾಗಿ ನಿಮಗೆ ಅವತಾರ ಮಾಡಿದ್ನೋ ಅದೇ ವಿಷಯವನ್ನು ನಿಮಗೆ ನಾನು ಸ್ಮರಿಸಿಗೆ ನಿಮಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೇನೆ. ಅದು ನೆನಪಿಗೆ ಬರುವಂತೆ ನಾನು ಮಾಡ್ತಾ ಇದ್ದೇನೆ. ಆದ್ರಿಂದ ನನ್ನ ಈ ಚತುರ್ಭುಜವಾದ ಶಂಖಚಕ್ರಗಳನ್ನು ಧರಿಸಿದ ಆ ಸುಂದರವಾದ ಬಾಲರೂಪವನ್ನೇ ನೀವು ಧ್ಯಾನ ಮಾಡ್ತಾ ಮಾಡ್ತಾ ಹೋಗಿ ಆವಾಗ ಈ ದೇಹವನ್ನೇ ನಿಮಗೆ ಕೊನೆಯಾಗಿ ಮಾಡಿಬಿಡ್ತೇನೆ. ಇದು ನಿಮಗೆ ಚರಮ ದೇಹ, ಅದರ ನಂತರ ನಿಮಗೆ ಮತ್ತೆ ಹುಟ್ಟೇ ಇಲ್ಲ. ಆ ರೀತಿ ನಿಮ್ಮನ್ನ ಮೋಕ್ಷ ಮಂದಿರದಲ್ಲಿ ನಾನು ನಿಮ್ಮನ್ನ ನೆಲೆಗೊಳ್ಳುವಂತೆ ಮಾಡ್ತೇನೆ ಅಂತ ಆ ಭಗವಂತ ವಸುದೇವ ದೇವಕಿಯರಿಗೆ ಅಲ್ಲಿ ಹೇಳಿದ್ರಿಂದ ಆ ರೀತಿಯಾಗಿ ತನ್ನ ದಿವ್ಯ ದರ್ಶನವನ್ನ ಅಲ್ಲಿ ಭಗವಂತ ನೀಡ್ತಾ ಇದ್ದಾನೆ. ಅದಾದ ನಂತರದಲ್ಲಿ ಆವಾಗ ದೇವಕಿ ಕೇಳ್ತಾ ಇದ್ದಾಳೆ, ಸ್ವಾಮಿ, ನೀನು ನನ್ನ ಮಗನಾಗಿ ಹುಟ್ಟಿ ಅನಂತರ ಬಾಲರೂಪವನ್ನು ಪಡೆದು ಮತ್ತೆ ಯಶೋದೆ ಬಳಿ ನೀನು ಹೋಗಿ ಅವಳ ಎದೆ ಹಾಲನ್ನು ಕುಡಿದು ಅವಳನ್ನು ಅನುಗ್ರಹ ಮಾಡ್ತಾ ಇದೆಯಲ್ಲ, ನಿನ್ನನ್ನ 7 ತಿಂಗಳ ಕಾಲ ಈ ಹೊಟ್ಟೆಯಲ್ಲಿ ಇಟ್ಟುಕೊಂಡಳಂಥವಳು ನಾನು. ಆದ್ರಿಂದ ನನ್ನ ಈ ಒಂದು ಸ್ತನ್ಯಪಾನವನ್ನು ಮಾಡಿ ನನ್ನನ್ನು ಅನುಗ್ರಹಿಸಬೇಕು ಅಂತ ಆ ಸಂದರ್ಭದಲ್ಲಿ ಆ ದೇವಕಿ ಪ್ರಾರ್ಥನೆ ಮಾಡಿದಾಗ ಆವಾಗ ಭಗವಂತ ಮತ್ತೆ 2 ಕೈಗಳ ಸಾಮಾನ್ಯ ಮಗುವಿನಂತೆ ಆ ಪುಟ್ಟ ರೂಪವನ್ನು ಸ್ವೀಕಾರ ಮಾಡಿ ಆ ದೇವಕಿಯ ಆ ಒಂದು ಎದೆಹಾಲನ್ನು ತಾನು ಕುಡಿದು ಅನಂತರದಲ್ಲಿ ಮತ್ತೆ ಆ ಗೋಕುಲಕ್ಕೆ ಭಗವಂತ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಾನೆ. ಹೀಗೆ ತನ್ನ ಭಕ್ತರ ಏನೇನು ಆ ಬಯಕೆಗಳು ಬೇಡಿಕೆಗಳಿದೆ ಅದೆಲ್ಲವನ್ನು ಕೂಡ ನೆರವೇರಿಸುವ ಮೂಲಕ ಅವರ ಮೇಲೆ ತನ್ನ ವಾತ್ಸಲ್ಯದ ಆ ಒಂದು ಮಹಾಪೂರವನ್ನ ಹರಿಸುವಂತಹ ಮಹಾ ಕರುಣಾಳು ಭಗವಂತ ಶ್ರೀ ಕೃಷ್ಣ ಪರಮಾತ್ಮ. ಆದ್ದರಿಂದ ಅವನ ಅವತಾರ ಅದು ಭಕ್ತರ ಉದ್ಧಾರಕ್ಕೆ, ಎಲ್ಲ ಸದ್ಭಕ್ತ ಜನತೆಯ ಉದ್ಧಾರಕ್ಕೋಸ್ಕರ ಆಗಿದೆ ಹೊರತಾಗಿ ಮತ್ಯಾವ ಬೇರೆ ಅವನ ವೈಯಕ್ತಿಕ ಲಾಭಕ್ಕೋಸ್ಕರ ಅದು ಎಂದಿಗೂ ಕೂಡ ಅಲ್ಲವೇ ಇಲ್ಲ. ಅಂತಹ ಕೃಷ್ಣಾವತಾರದ ಆ ಬಾಲಲೀಲೆಗಳನ್ನು ಕೂಡ ಮುಂದೆ ಬಹಳ ಸುಂದರವಾಗಿ ಶ್ರೀಮದ್ ಆಚಾರ್ಯರು ಈ ಒಂದು ಮಹಾಭಾರತ ತಾತ್ಪರ್ಯದಲ್ಲಿ ತಿಳಿಸಿದ್ದಾರೆ. ಅದನ್ನು ಮತ್ತೆ ನಾವು ನಾಳೆ ದಿನ ನಾವು ನೋಡ್ತಾ ಇದ್ದೇವೆ. ಇವತ್ತಿಗೆ ಉಪನ್ಯಾಸ ಮುಕ್ತಾಯವಾಗ್ತಾ ಇದೆ. ಶ್ರೀಕೃಷ್ಣಾರ್ಪಣಮಸ್ತು. ಕೃಷ್ಣ ಮತ್ತು ಬಲರಾಮರ ಹುಟ್ಟನ್ನು ಹೇಳಿ ಅನಂತರದಲ್ಲಿ ಕೃಷ್ಣ ನಮ್ಮಂತೆ ಹುಟ್ಟಿದ್ದಲ್ಲ, ಅವನು ಎಂತಹ ನಿರ್ದುಷ್ಟ ಚಿದಾನಂದ ಘನಸ್ವರೂಪಿಯಾಗಿದ್ದಾನೆ ಎಂಬುದನ್ನು ನಮಗೆ ಮನಮುಟ್ಟುವಂತೆ ತಿಳಿಸಿಕೊಟ್ಟಿರುವಂತಹ ಆಚಾರ್ಯರಿಗೆ ಮಠದ ಪರವಾಗಿ ಅನಂತ ಸಾಷ್ಟಾಂಗಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಹಾಗೆ ಕೇಳಿದಂತಹ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಧಾರ್ಮಿಕ ಪ್ರವಚನ ಕಾರ್ಯವನ್ನು ಮಂಗಳಗೊಳಿಸುತ್ತೇವೆ. ಶ್ರೀಕೃಷ್ಣ ಅರ್ಪಣಮಸ್ತು.